ಮೊದಲು ಪ್ರತ್ಯೇಕಿಸಿದೆ ಮೊದಲೇ ಸ್ತುತಿ ನಿನಗೆ. ಎಲ್ರು ಎದ್ದು ನಿಂತ್ಕೊಂಡು ಸ್ತುತಿ ನಿನಗೆ, ಸ್ತುತಿ ನಿನಗೆ, ಆದಿಯೋ ಅಂತ್ಯವೂ ನೀನೇ, ಸ್ತುತಿಗೆ ಪಾತ್ರನೇ, ಆದಿಯೋ ಅಂತ್ಯವೂ ನೀನೇ, ಸ್ತುತಿಗೆ ಪಾತ್ರನೇ. ಅಪ್ಪ ಅಲ್ಫಾ ಒಮೆಗಾ, ಸ್ತುತಿ ನಿನಗೆ ಎಂದೆಂದು. ಅಪ್ಪ ಅಲ್ಫಾ ಒಮೆಗಾ, ಸ್ತುತಿ ನಿನಗೆ ಎಂದೆಂದು. ಮರುಜೀವ ನೀಡಿದೆ ನನಗೆ, ಕೃಪೆಯಿಂದ ರಕ್ಷಿಸಿರುವೆ. ಮರುಜೀವ ನೀಡಿದೆ ನನಗೆ, ಕೃಪೆಯಿಂದ ರಕ್ಷಿಸಿರುವೆ. ಸ್ತುತಿ ನಿನಗೆ, ಸ್ತುತಿ ನಿನಗೆ, ಸ್ತುತಿ ನಿನಗೆ, ಸ್ತುತಿ ನಿನಗೆ, ಆದಿಯು ಅಂತ್ಯವೂ ನೀನೇ, ಸ್ತುತಿಗೆ ಪಾತ್ರನೇ, ಆದಿಯು ಅಂತ್ಯವೂ ನೀನೇ, ಸ್ತುತಿಗೆ ಪಾತ್ರನೇ. ಅಲ್ಫಾ ಒಮೆಗಾ, ಸ್ತುತಿ ನಿನಗೆ ಎಂದೆಂದು. ಅಪ್ಪ ಅಲ್ಫಾ ಒಮೆಗಾ, ಸ್ತುತಿ ನಿನಗೆ ಎಂದೆಂದು. ನಿನ್ ಪ್ರೀತಿ ತೋರಿದೆ ನನಗೆ, ಉನ್ನತ ಅಭಿಷೇಕದಿಂದ. ನಿನ್ ಪ್ರೀತಿ ತೋರಿದೆ ನನಗೆ, ಉನ್ನತ ಅಭಿಷೇಕದಿಂದ. ಸ್ತುತಿ ನಿನಗೆ, ಸ್ತುತಿ ನಿನಗೆ, ಸ್ತುತಿ ನಿನಗೆ, ಆದಿಯೋ ಅಂತ್ಯವೂ ನೀನೇ, ಸ್ತುತಿಗೆ ಪಾತ್ರನೇ, ಆದಿಯೋ ಅಂತ್ಯವೂ ನೀನೇ, ಸ್ತುತಿಗೆ ಪಾತ್ರನೇ. ಅಪ್ಪ ಅಲ್ಫಾ ಒಮೆಗಾ, ಸ್ತುತಿ ನಿನಗೆ ಎಂದೆಂದು. ಅಪ್ಪ ಅಲ್ಫಾ ಒಮೆಗಾ, ಸ್ತುತಿ ನಿನಗೆ ಎಂದೆಂದು. ಕೃಪೆಯಲ್ಲಿ ಐಶ್ವರ್ಯನೋ ನೀ, ಹೃದಯಕ್ಕೆ ದೀಪ ನೀನೇ. ಕೃಪೆಯಲ್ಲಿ ಐಶ್ವರ್ಯನೋ ನೀ, ಹೃದಯದ ದೀಪ ನೀನೇ. ಸ್ತುತಿ ನಿನಗೆ, ಸ್ತುತಿ. ಮೊರಗ ಬನ ಬಲವ ಶಿವಗದುರ ಬನವ, ಆದಿಯು ಅಂತ್ಯವೂ ನೀನೇ, ಸ್ತುತಿಗೆ ಪಾತ್ರನೇ, ಆದಿಯು ಅಂತ್ಯವೂ
ಅಂತ್ಯವೂ ನೀನೇ, ಸ್ತುತಿಗೆ ಪಾತ್ರನೇ, ಆದಿಯು. He is the Alpha and Omega. ಪಾತ್ರನೇ. Everyone together, all children. Jesus. Hallelujah. Oh, wonderful Jesus. 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 Your presence makes us whole. Oh, we give you praise, we give you praise. One more time. Oh, Jesus. Omega, ಸ್ತುತಿ ನಿನಗೆ ಎಂದೆಂದು. ಅಪ್ಪ ಆಲ್ಫಾ ಒಮೆಗಾ, ಸ್ತುತಿ ನಿನಗೆ ಎಂದೆಂದು. ಎಲ್ಲ ಕಣ್ಮುಚ್ಚಿ ಬಾಯಾಗಿ ಯಾಕೆ ತಮಾಷೆ ನೋಡ್ತಾ ಇದ್ದೀರಿ? ಜೀಸಸ್ ದೇವರ ಸನ್ನಿಧಿ, ನನ್ನ ಸನ್ನಿಧಿ ಅಲ್ಲ, ದೇವರ ಸನ್ನಿಧಿ. ಜೀಸಸ್ ದೇವರ ಉಪಸ್ಥಿತಿ. ಥ್ಯಾಂಕ್ ಯು ಹೋಲಿ ಗೋಸ್ಟ್. ಹಾಲೆಲೂಯಾ. ಓ ವಂಡರ್ಫುಲ್ ಜೀಸಸ್. ಎಲ್ಲರೂ ಹಾಗೆ ದೇವರ ಸಭೆಗಾಗಿ ಪ್ರಾರ್ಥನೆ ಮಾಡೋಣ. ಲೆಟ್ಸ್ ಪ್ರೇ ಫಾರ್ ದ ಚರ್ಚ್. ಎಲ್ಲರೂ ಕೂಡ ಉತ್ಸಾಹಭರಿತರಾಗಿ. ಜೀಸಸ್ ಜೀಸಸ್. Hallelujah. Glory to the King. Yes, 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 we bless your people to be a blessing, overcoming the world, overcoming Satan, overcoming sin, overcoming all obstacles. In Jesus' name, in Jesus' name, in Jesus' name. Di mama 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 Shivagadura bana bara bara. ಓ ಲೋಕವನ್ನ, ಸೈತಾನನನ್ನ, ಪಾಪವನ್ನ, ಅಡ್ಡಿಗಳನ್ನ ಜಯಿಸುವ ಸಭೆ, ನಂಬಿಕೆ ಹೊಂದಿರುವ ಸಭೆ. ಇನ್ ಜೀಸಸ್ ನೇಮ್, ಇನ್ ಜೀಸಸ್ ನೇಮ್. ಹೇರಳ ಹೇರಳ ಓ ವಾಗ್ದಾನಗಳನ್ನ ಭರವಸೆಯಾಗಿ ಹೊಂದಿರತಕ್ಕಂಥ ಸಭೆ. ಶೇಖತಲ ಬನ ಬರ ಬನ ಬರ ಬರ ಬರ. ಓ ವಂಡರ್ಫುಲ್ ಜೀಸಸ್, ಜೀಸಸ್, ಜೀಸಸ್. ಪ್ರತಿಯೊಬ್ಬ ಕ್ರೈಸ್ತರು ಕೂಡ ತಾವು ಐಕ್ಯತೆಗಾಗಿ, ಅನ್ಯೋನ್ಯತೆಗಾಗಿ,
ಸೃಷ್ಟಿಸಲ್ಪಟ್ಟಿರುವಂತವರು ಎಂಬುದನ್ನು ಪತ್ತೆ ಹಚ್ಚುವಂತೆ ಪ್ರಾರ್ಥನೆ ಮಾಡೋಣ. ಲಾರ್ಡ್ ಜೀಸಸ್, that every Christians will understand that they are called to be one in Christ. They are called for unity. They are created for unity. Hallelujah. Epsiba. Mommy. Hey, mommy. Jesus. Thank you, Holy Spirit. Thank you, Holy Spirit. Yes, Lord. Yes, Lord. Every Christian find that they have been created, designed for unity. In Jesus' name. In Jesus' name. In Jesus' name. Shakatala bana bara bana. Diyantara lodari antara bana bara. Holy, 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 holy. We give you praise, praise, praise. ದೇವಜನರೆಲ್ಲರ ಸಂರಕ್ಷಣೆಗಾಗಿ ನಾವು ಪ್ರಾರ್ಥನೆ ಮಾಡೋಣ. Let's pray for the protection of God's saints. Thank you, Jesus. Yesu Raja, Yesu Raja, Yesu Raja, Yesu Raja, Yesu Raja, Yesu Raja, Jesus. ಜನರೆಲ್ಲರ ರಕ್ಷಣೆಯು ಕೋಟೆಯೂ ಆಗಿರುವಾತನೇ. You are our fortress. You are our refuge. Jesus, Jesus, Jesus. Regadala bana 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 bana. Udara bana daraba. Shega bana 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 bana. ಜನರೆಲ್ಲರ ಆತ್ಮ ಪ್ರಾಣ ದೇಹದಲ್ಲಿ ಆರೋಗ್ಯ ಸುಖ ಬಲ ಉಂಟಾಗಲಿ, ರೋಗ ನಿರೋಧಕ ಶಕ್ತಿ ಉಂಟಾಗಲಿ. Yes, Lord, strengthen your people in their spirit, soul and body. Thank you, Jesus. ಜನರೆಲ್ಲರ ಆಹಾರ ಪಾನಗಳನ್ನು, ಉಡುಗೆಯನ್ನು, ಉಸಿರಾಡುವ ಗಾಳಿಯನ್ನು, ಅವ್ರು ಬಳಸುವಂತ ವಸ್ತುಗಳನ್ನು, ಉಪಕರಣಗಳನ್ನು, ವಾಹನಗಳನ್ನು, ಹಣವನ್ನು, ಬಾಯಿ ಮಾತುಗಳನ್ನು, ಅವರ ಪ್ರತಿಯೊಂದು ಪ್ರಯಾಣಗಳನ್ನು, ಅವರೆಲ್ಲರ ಹಲ್ಲೆಲೂಯ ನಡೆ ನುಡಿ ಭಾವನೆಗಳನ್ನು, ಥ್ಯಾಂಕ್ ಯು ಜೀಸಸ್, ತನು ಮನ ಸುಖವನ್ನು, ಅವರ ಸಾಕ್ಷಿ ಜೀವನವನ್ನು, ಸಂತೋಷ ಸಮಾಧಾನವನ್ನು, ಸಮೃದ್ಧಿಯನ್ನು, ಕ್ರಿಸ್ತನಲ್ಲಿ ಅನ್ಯೋನ್ಯತೆಯನ್ನು, ಐಕ್ಯತೆಯನ್ನು, ನಂಬಿಕೆಯನ್ನು, ಪ್ರಾರ್ಥನಾ ಜೀವಿತವನ್ನು, ಹಲ್ಲೆಲೂಯ ಅವ್ರ ಕೆಲಸ ಮಾಡುವ, ವಾಸ ಮಾಡುವ ಸ್ಥಳವನ್ನೆಲ್ಲ ಆವರಿಸಿಕೋ ಸ್ವಾಮಿ, ಸಂರಕ್ಷಿಸು. Yes, Lord Jesus, and you always do it. We give you praise, we give you praise, we give you praise. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆಮೆನ್. ಕರ್ತನಿಗಾಗಿ ಕೊಡುತ್ತಾ ಇರುವ ಪ್ರತಿಯೊಬ್ಬರನ್ನ ಕೂಡ ಕರ್ತನ ತಾನೇ ಆಶೀರ್ವದಿಸುವಂತೆ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. Lord Jesus, we pray for all the saints who are giving unto the ministry, unto the Lord, unto His ministry. Thank you, Jesus. Bless them, bless them, bless them, bless them. Meet all their needs, meet all their needs. ಅವ್ರ ಕುಟುಂಬ ಸಮೇತರಾಗಿ ಅಪ್ಪ ನಿನ್ನ ವಾಕ್ಯದೊಟ್ಟಿಗೆ, ನಿನ್ನ ಯೋಜನೆಯೊಟ್ಟಿಗೆ ತಂದೆಯವರು ತಮ್ಮನ್ನು ಸಂಯೋಜನೆ ಮಾಡಿಕೊಂಡು ಆ ಆಶೀರ್ವಾದಗಳನ್ನು ಬಳಸುವಂತ ಕೃಪೆ ಮಾಡು ಸ್ವಾಮಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆಮೆನ್. ಹಲ್ಲೆಲೂಯ. ದೇವರ ತಾನೇ ಆಮೆನ್. ಸ್ತೋತ್ರ. ಲೋಕದ ಮೇಲೆ ಕನಿಕರಿಸುವಂತೆ ದೇವರ ಸಭೆ ನಿಮಿತ್ತವಾಗಿ ಆಮೆನ್. ಹಲ್ಲೆಲೂಯ. ಈ ಕಡೆ ದಿವಸಗಳ ಸೇವೆ ನಿಮಿತ್ತವಾಗಿ ದೇವರ ತಾನೇ ಹಲ್ಲೆಲೂಯ. ಸ್ತೋತ್ರ. ಪ್ರೈಸ್ ದಿ ಲಾರ್ಡ್. ಆಮೆನ್. ಲೋಕದ ಮೇಲೆ ಕನಿಕರಿಸುವಂತೆ ಆಮೇಲೆ ಉಣ್ಣುವ ಆಹಾರಕ್ಕೂ ಕುಡಿಯುವ ನೀರಿಗೂ ಮೂಲಭೂತ ಅವಶ್ಯಕತೆಗಳು ಕೊರತೆ ಹೇಳುತ್ತಿದೆ ದೇವರ ತಾನೇ ಆಮೇನ್. ಕರುಣಿಸುವಂತೆ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಲಾರ್ಡ್ ಜೀಸಸ್, ವಿ ಪ್ರೇ. Yes, Lord, have mercy on the world because of your church. And we pray, yes, Lord, grant open doors. Jesus, 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 for your gospel, for your gospel. Thank you, Jesus. ನಿನ್ನ ಸುವಾರ್ತೆಯು ಹರಡಲಿ, ಎಲ್ಲೆಲ್ಲೋ ಹರಡಲಿ ಸ್ವಾಮಿ.
ಎಸ್ ಲಾರ್ಡ್, ಉಣ್ಣುವ ಆಹಾರಕ್ಕೂ ಕುಡಿಯುವ ನೀರಿಗೂ ಮೂಲಭೂತ ಆಸ್ಪತ್ರೆಗಳಿಗೂ ಸ್ವಾಮಿ ಕೊರತೆ ಹೇಳದಂತೆ ಕರುಣಿಸು, ಸಂರಕ್ಷಿಸು, ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆಮೇನ್. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಆಮೇನ್. ದೇವರ ಸೇವಕರ ಕುಟುಂಬಗಳಿಗೆ ಆಮೇನ್. ಹಲ್ಲೆಲೂಯಾ. ದೇವರು ತನ್ನ ವಿಶೇಷವಾದ ಸಂರಕ್ಷಣೆಯನ್ನು ಕೊಡುವಂತೆ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಲೆಟ್ಸ್ ಪ್ರೇ ಫಾರ್ ದ ಪ್ರೊಟೆಕ್ಷನ್ ಆಫ್ ಆಮೇನ್ ಗಾಡ್ ಸರ್ವೆಂಟ್ಸ್ ಅಂಡ್ ದೇರ್ ಫ್ಯಾಮಿಲೀಸ್ and all their properties in Jesus' name. Thank you, thank you, thank you. Yes, Lord, yes, Lord, yes, Lord, yes, Lord. Jesus, Jesus, Jesus. Re ma ga shayhandala landara bana diandara bana baraba. Roba gadura bana baraba. Jesus, 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 Jesus. Yes, Lord, yes, Lord, yes, Lord. Thank you, Jesus, thank you, Jesus. Thank you, Jesus. Hallelujah. We give you praise. We give you praise in Jesus' name. ಎಲ್ಲರೂ ಉತ್ಸಾಹಭರಿತರಾಗಿ ಕುಳಿತುಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್. ದೇವರು ನಮ್ಮ ಪ್ರಾರ್ಥನೆಗಳನ್ನೆಲ್ಲ ಆಲಿಸಿದ್ದಾನೆ. ಎಲ್ಲರೂ ಕೂಡ ಆಮೇನ್. ಹಲ್ಲೆಲೂಯಾ. ಗಟ್ಟಿಯಾಗಿ ಸ್ತೋತ್ರ ಮಾಡೋಣ. ಥ್ಯಾಂಕ್ ಯು ಜೀಸಸ್. ಲಾರ್ಡ್, ವಿ ಗಿವ್ ಯು ಪ್ರೈಸ್. ವಿ ಗಿವ್ ಯು ಪ್ರೈಸ್. ವಿ ಗಿವ್ ಯು ಪ್ರೈಸ್. ಥ್ಯಾಂಕ್ ಯು ಜೀಸಸ್. ಯು ಆರ್ ಎ ಪ್ರೇಯರ್ ಆನ್ಸರಿಂಗ್ ಗಾಡ್. And we give you all praise this morning in Jesus' name. ನಾಳೆ ಸಂಜೆ 7 ಗಂಟೆಗೆ ಆಮೇನ್ ಮಹಿಳೆಯರ ಕೂಟ, ಸಾಲ್ಟ್ ಅಂಡ್ ಲೈಟ್ ಮೀಟಿಂಗ್. ಉತ್ಸಾಹಭರಿತರಾಗಿ ಸಾಹಿಬರಿರ್ತಕ್ಕಂಥ ಎಲ್ಲ ಮಹಿಳೆಯರು ಕೂಡ ನೀವು ಮಹಿಳೆಯರಾಗಿದ್ದರೆ ಉತ್ಸಾಹಭರಿತರಾಗಿ ಪಾಲ್ಗೊಳ್ಳ್ರಿ. ಆ್ಯಂಡ್ ಗಾಡ್ ಬ್ಲೆಸ್ ಯು. ಹಲ್ಲೆಲೂಯಾ. ಈ ಬೆಳಗಿನ ಸಮಯದಲ್ಲಿ ದೇವರು ನಮ್ಮ ಒಟ್ಟಿಗೆ ತನ್ನ ವಾಕ್ಯದ ಮುಖಾಂತರವಾಗಿ ಆಮೇನ್ ಮಾತನಾಡುವಂತೆ ಎಲ್ಲರೂ ಕೂಡ ಕರೆವಿತ್ತಿ ಪ್ರಾರ್ಥನೆ ಮಾಡೋಣ. ಲಾರ್ಡ್ ಜೀಸಸ್, ಸ್ಪೀಕ್ ಟು ಅಸ್ ದಿಸ್ ಮಾರ್ನಿಂಗ್ ಥ್ರೂ ಯುವರ್ ವರ್ಡ್. ಎವ್ರಿವನ್. ಜೀಸಸ್, ಜೀಸಸ್, ಜೀಸಸ್. ಶಬಗದುಲಬನ ಬರಬನಬ ಲಿಬಗದುಲಬನಗ ಸಂತರಬನಬನಬ ಶೇಮ ಹಾತಲ ರಾಕತರ ರಿಯಾಂತರಬ. Yes, Lord, yes, Lord, yes, Lord. In Jesus' name, in Jesus' name. In Jesus' name, in Jesus' name. Thank you, thank you, thank you. Thank you, thank you, thank you, thank you. You are a prayer answering God. You are a miracle working God. Oh, Jesus, Jesus, Jesus. Hallelujah. Thank you, Holy Ghost. We give you praise, we give you praise. Jesus, Holy Ghost, have your own way. Holy Ghost, have your own way. Thank you, Jesus. Thank you, Holy Ghost. Hallelujah. Jesus, mighty Jesus. Hallelujah. Working God, you're a miracle working God, you're a miracle, you're a wonder, you're a miracle working God, you're a miracle working God, you're a miracle working God. You're a miracle working God. You're a miracle working God. You're a miracle. You're a wonder. You're a miracle working God. You're a miracle. You're a wonder. You're a miracle. ಆತನನ್ನ ನೋಡಿ. You're a miracle working God. You're a miracle working God.
a miracle working God. You're a miracle, yes Lord. You're a wonder working God. ದೇವರ ಮಹಾಕೃಪೆಯಿಂದ ದೇವರು ನಮಗೆ ಈ ತಿಂಗಳು ಕೊಟ್ಟಿರ್ತಕ್ಕಂಥ ಪ್ರಾರ್ಥನೆ ಅಧ್ಯಯನ ಪೀಠಿಕೆ ದೇವರ ಕರೆಯುವಿಕೆ ಎಂಬುದಾಗಿದೆ. ದ ಕಾಲಿಂಗ್ ಆಫ್ ಗಾಡ್. ಹಲ್ಲೆಲೂಯಾ. ಪ್ರೈಸಿಂಗ್ ಆಫ್ ದ ಲಾರ್ಡ್. ಆ್ಯಂಡ್ ದೇವರ ಮಹಾಕೃಪೆಯಿಂದ ನಾವೆರಡು ತಿಮೋಥೆಯನಿಗೆ 1ನೇ ಅಧ್ಯಾಯ 9ರಿಂದ 10 ವಚನ ಭಾಗದಿಂದ ನಾವು ಓದಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆತನು ನಮ್ಮಲ್ಲಿ ಸುಕೃತ್ಯಗಳಿಂದ ನೋಡಿದ್ರಿಂದ ಅಲ್ಲ, ತನ್ನ ಸಂಕಲ್ಪವನ್ನು ಅನುಸರಿಸಿ ಕೃಪೆಯಿಂದಲೇ ನಮ್ಮನ್ನು ರಕ್ಷಿಸಿ ಪರಿಶುದ್ಧರಾಗುವುದಕ್ಕೆ ಕರೆದನು. ಆತನು ಅನಾದಿ ಕಾಲದಲ್ಲಿ ಆ ಕೃಪೆಯನ್ನ ತನ್ನ ಕರೆಯುವಿಕೆಯಲ್ಲಿ ದೇವರು ಏನೇನು ಕೃಪೆಯನ್ನೆಲ್ಲ ನಮ್ಗೆ ಕೊಡಬೇಕೆಂಬುದಾಗಿ ಅಂದ್ಕೊಂಡಿದ್ದಾನೆ. ಆ ಕೃಪೆಯನ್ನೆಲ್ಲ ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಅನುಗ್ರಹಿಸಿ ಈಗ ನಮ್ಮ ರಕ್ಷಕನಾದ ಕ್ರಿಸ್ತ ಯೇಸುವಿನ ಪ್ರತ್ಯಕ್ಷತೆಯ ಮೂಲಕ ಅದನ್ನು ಪ್ರಕಾಶಪಡಿಸಿದ್ದಾನೆ. ಈತನು ಮರಣವನ್ನು ನಿವೃತ್ತಿ ಮಾಡಿ ಸುವಾರ್ತೆಯ ಮೂಲಕ ಜೀವವನ್ನು ನಿರ್ಲಯತ್ವವನ್ನು ಪ್ರಕಾಶಗೊಳಿಸಿದನು. ಹಲ್ಲೆಲೂಯಾ. ಪ್ರೈಸಿಂಗ್ ಆಫ್ ದ ಲಾರ್ಡ್. ಪ್ರತಿಯೊಬ್ಬ ಕ್ರೈಸ್ತರಿಗೂ ಕೂಡ 2 ವಿಧವಾದ ಕರೆಯುವಿಕೆ ಇದೆ. ಒಂದು ಪ್ರಾಥಮಿಕ ಕರೆಯುವಿಕೆ, ದೇವರೊಂದಿಗಿನ ಅನ್ಯೋನ್ಯತೆಗಾಗಿರುವಂತಹ ಕರೆಯುವಿಕೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ದೇವರು ಮಾನವರನ್ನ ಸೃಷ್ಟಿ ಮಾಡಿದ್ದು ದೇವರೊಂದಿಗಿನ ವೈಯಕ್ತಿಕವಾದ ಅನ್ಯೋನ್ಯತೆಯನ್ನ ಸಂಬಂಧವನ್ನು ಹೊಂದಿದ್ದು ನಿತ್ಯವಾದ ಉದ್ದೇಶವನ್ನು ಹೊಂದಿರಲಿಕ್ಕಾಗಿ ದೇವರು ಆಮೇಲೆ ಅವರನ್ನು ಸೃಷ್ಟಿ ಮಾಡಿದ್ದಾರೆ. ತಾತ್ಕಾಲಿಕವಾದ ಜೀವನಕ್ಕಾಗಿ ಅಲ್ಲ ಎಂಬುದಾಗಿ ನಾವು ಕಾಣ್ತಾ ಇದ್ದೇವೆ. ಹಲ್ಲೆಲೂಯಾ. ಹೀಗಾಗಿ ನಾವು ದೇವರು ನಮ್ಮನ್ನ ತನ್ನೊಂದಿಗೆ ಶಾಶ್ವತವಾದ ಸಂಬಂಧಕ್ಕಾಗಿ ಏನು ಸೃಷ್ಟಿ ಮಾಡಿದ್ದಾನೆ ಅದರಂತೆ ಆತನು ನಮ್ಮನ್ನು ನೋಡುವಂತವನಾಗಿದ್ದಾನೆ. ಅದರಂತೆ ಆತನು ನಮ್ಮನ್ನ ವ್ಯಾಲ್ಯೂ ಮಾಡುವಂತವನಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸಿಂಗ್ ಆಫ್ ದ ಲಾರ್ಡ್. ಅಂಡ್ ವಿ ಸಾ ಜೀವನ ವೃತ್ತಿಗಾಗಿರುವ ಕರೆಯುವಿಕೆ. ಪ್ರೈಸ್ ದ ಲಾರ್ಡ್. ದೇವರು ನಮ್ಮ ಈ ಲೋಕದಲ್ಲಿ ನಾವು ಏನೆಲ್ಲ ಆಗಿರಬೇಕು, ನಾವು ಏನೆಲ್ಲ ನಾವು ಮಾಡಬೇಕಾಗಿದೆ ಎಲ್ಲಕ್ಕೂ ಒಟ್ಟಾಗಿ ಸೇರಿಸಿರ್ತಕ್ಕಂಥ ಈ ಆಮೇನ್ ಪದ ಆಮೇನ್ ಜೀವನ ವೃತ್ತಿ. ಹಲ್ಲೆಲೂಯಾ. ಸೊ ಹೀಗಾಗಿ ದೇವರು ನಮ್ಮನ್ನ ಬೇರೆ ಸಂಬಳಕ್ಕಾಗಿ ವೇತನಕ್ಕಾಗಿ ಮಾತ್ರ ಕೆಲಸ ಮಾಡ್ಕೊಂಡು ಅಂತಾರೆ. ದೇವರು ನಮ್ಮನ್ನ ವಿಶೇಷವಾದ ಒಂದು ಕರೆಯುವಿಕೆಯನ್ನು ನಮಗೆ ಕೊಟ್ಟಿದ್ದಾರೆ. ನಾವೆಲ್ಲವನ್ನು ಕೂಡ ನಾವು ಪೂರೈಸುವಾಗ ಮಾತ್ರ ನಮ್ಮ ಜೀವನದಲ್ಲಿ ಅರ್ಥವಿರ್ತದೆ, ತೃಪ್ತಿ ಇರ್ತದೆ. ಹಲ್ಲೆಲೂಯಾ. ಕೆಲವು ಒಂದು ಸೇವೆ ಕೂಡ ಮಾಡೋದಿಲ್ಲ. ನಾಟ್ ಇವನ್ ಒಂದು ಸೇವೆ, ಬಾಗಿ ಚರ್ಚಿಗೆ ಬರೋದು ಮಾತ್ರ ದೊಡ್ಡ ಸೇವೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಒಂದು ಸೇವೆ ಮಾಡೋದಿಲ್ಲ. And if you don't do the ministry, you will not have that fulfillment. ಪೆಟ್ರೋಲ್ ಗಾಡಿಯಲ್ಲಿ ಡೀಸೆಲ್ ಒಯ್ದಂಗಿರ್ತೀರ. You see, hallelujah. You should do whatever God wants you to do in this world. You should be whatever God wants you to be in this world. Hallelujah. Praising of the Lord. Hallelujah. And so ಹೀಗಾಗಿ ಆಮೇನ್. ಥ್ಯಾಂಕ್ ಯು ಜೀಸಸ್. ನೀವು ನೋಡಬಹುದಾಗಿದೆ ಈ ವೃಕ್ಷಗಳು, ಮರಗಳು, ವನಗಳು, ಜರಿಗಳು, ನದಿ, ಸಮುದ್ರ ಎಲ್ಲವೂ ಕೂಡ ನೋಡಿ ಎಷ್ಟು ಸುಂದರವಾಗಿದೆ. ಅವುಗಳ ಕೆಲಸವನ್ನು ಮಾಡುತ್ತಿದ್ದು ಸುಂದರವಾಗಿದೆ. ಹಲ್ಲೆಲೂಯಾ. ಎಷ್ಟು ಮಂದಿಗೆ ಅರ್ಥ ಆಗ್ತಾ ಇದೆ? ಪ್ರೈಸಿಂಗ್ ಆಫ್ ದ ಲಾರ್ಡ್. ಅಂಡ್ ಹೀಗಾಗಿ ಯು ಶುಡ್ hallelujah do what God has called you to do. You should accomplish the purpose of God. ನಿಮ್ಮ ಜೀವನ ಕೈಗಿರುವ ದೇವರ ಉದ್ದೇಶವನ್ನು ನೀವುಗಳು ನೆರವೇರಿಸಬೇಕಾಗಿದೆ. Hallelujah. Praising of the Lord.
ಆ್ಯಂಡ್ ಈ ಎರಡೂ ಕಲಿಯುವಿಕೆಯನ್ನು ಒಬ್ಬ ವ್ಯಕ್ತಿ ಪತ್ತೆ ಹಚ್ಚುವ, ಅದರೊಟ್ಟಿಗೆ ಅವನು ತನ್ನನ್ನು ಸರಿ ಹೊಂದಿಸಿಕೊಳ್ಳುವಾಗ, ಅದರೊಂದಿಗೆ ಅವನು ಅಂಟಿಕೊಳ್ಳುವಾಗ, ಹಲ್ಲೆಲೂಯ, ಅವರು ಕ್ರೈಸ್ತರಾಗಿ ಆಮೇಲೆ ತಮ್ಮ ಜೀವನಕ್ಕಾಗಿರೋ ಉದ್ದೇಶವನ್ನು ಪೂರೈಸ್ತಾರೆ, ಫಲಭರಿತರಾಗಿರ್ತಾರೆ. ಹಲ್ಲೆಲೂಯ. ನಾನು ಕಳೆದ ವಾರದಲ್ಲಿ ನನ್ನ ಮಹಾಕೃಪೆಯಿಂದ ಪ್ರೈಸ್ ದಿ ಲಾರ್ಡ್, ಸ್ತೋತ್ರ. ಕ್ರಿಸ್ತನೊಂದಿಗಿನ ಆತ್ಮೀಯತೆಗಾಗಿ ದೇವರು ನಮ್ಮನ್ನ ಕರೆದಿದ್ದಾನೆ ಎಂಬುದನ್ನು ನಾವು ಪತ್ತೆ ಹಚ್ಚಿದ್ದೇವೆ. God has called us for the fellowship with His Son, the Lord Jesus Christ. ಹಲ್ಲೆಲೂಯ. ಪೌಲನು ಬಹಳ ಸ್ಪಷ್ಟವಾಗಿ ಆಮೇಲೆ ದೇವರು ನಮ್ಮನ್ನ ಏನು ತನ್ನ ಮಗನೊಂದಿಗಿನ ಅನ್ಯೋನ್ಯತೆಗಾಗಿ ನಮ್ಮನ್ನ ಕರೆದಿದ್ದಾನೆ, ಆತನು ನಂಬಿಗಸ್ತನಾಗಿದ್ದಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಎಷ್ಟೇ ಆತನಲ್ಲಿ ವಾದವನ್ನ ಇಲ್ಲಿ ಇಡ್ತಾ ಇದ್ದಾರೆ, ಏನು ದೇವರು ನಂಬಿಗಸ್ತನಾಗಿರುವುದರಿಂದ ನೀವು ಆತನೊಂದಿಗೆ ಅನ್ಯೋನ್ಯತೆಯನ್ನ ಅನುಭವಿಸಬಹುದಾಗಿದೆ. ಹಲ್ಲೆಲೂಯ. ಪ್ರೈಸಿಂಗ್ ಆಫ್ ದಿ ಲಾರ್ಡ್. ಹಲ್ಲೆಲೂಯ. ದೇವರು ನಂಬಿಗಸ್ತನಾಗಿರುವುದರಿಂದ ಆತನು ನಿಮ್ಮನ್ನ ಶಾಶ್ವತ ಕಾಲಕ್ಕಾಗಿ ನಿಮ್ಮನ್ನ ಇರಿಸುವಂತೆಯೂ ಸಂರಕ್ಷಿಸುವಂತೆಯೂ ತನ್ನ ಉದ್ದೇಶಿಸಿರುವ ಎಲ್ಲವಾಗಿ ನಿಮ್ಮನ್ನು ಮಾರ್ಪಡಿಸುವಂತೆಯೂ ಆತನು ಶಕ್ತನಾಗಿದ್ದಾನೆ ಎಂಬುದನ್ನು ಇಲ್ಲಿ ಪೌಲನು ಹೇಳ್ತಾ ಇದ್ದಾನೆ. ಹಲ್ಲೆಲೂಯ. ದೇವರು ನಮ್ಮನ್ನ ನಮ್ಮ ಸಾಮರ್ಥ್ಯವನ್ನು ನೋಡಿ ಎಲ್ಲ ಪ್ರೈಸ್ ದಿ ಲಾರ್ಡ್ ತನ್ನ ಉದ್ದೇಶವನ್ನ ತನ್ನ ಸಂಕಲ್ಪದ ಮೇರೆಗೆ ಆತನು ನಮ್ಮನ್ನು ಕರೆದಿದ್ದಾನೆ ಎಂಬುದನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಹಲ್ಲೆಲೂಯ. ಪ್ರೈಸಿಂಗ್ ಆಫ್ ದಿ ಲಾರ್ಡ್. ಹಲ್ಲೆಲೂಯ. ಆಮೆನ್. ಥ್ಯಾಂಕ್ ಯು ಜೀಸಸ್. ಪ್ರೈಸಿಂಗ್ ಆಫ್ ದಿ ಲಾರ್ಡ್. ಅಂಡ್ ಯು ಸೀ, ಹಲ್ಲೆಲೂಯ, ಸ್ತೋತ್ರ. ದೇವರು ನಮ್ಮ ಮೇಲೆ ಇಟ್ಟಿರತಕ್ಕಂಥ ಒಂದು ಪ್ರೀತಿಯಿಂದಾಗಿ ದೇವರು ನಮ್ಮನ್ನು ಮುಂಚಿತವಾಗಿ ಏನು ಆರಿಸಿಕೊಂಡಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ನಮ್ಮನ್ನು ನೇಮಿಸಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಆ ಪ್ರೀತಿಯಿಂದಾಗಿ ಆತನು ನಮ್ಮನ್ನ ಅನ್ಯೋನ್ಯತೆಗೋಸ್ಕರ ತನ್ನ ಮಗನೊಂದಿಗಿನ ಐಕ್ಯತೆಗೆ ನಮ್ಮನ್ನ ಕರೆದಿದ್ದಾನೆ. ಹೀಗೆ ನಾವು ಕ್ರಿಸ್ತನಲ್ಲಿ ಪಾಲು ಹೊಂದಬೇಕು ಅನ್ನುವಂಥದ್ದು ದೇವರ ಸಂಕಲ್ಪವಾಗಿದೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ನಿಮ್ಮ ಮನೆಯಲ್ಲಿ ಬಿರಿಯಾನಿ ಮಾಡಿ ನಿಮ್ಗೆ ಕೊಡದೇ ಹೇಗಿರ್ತದೆ? ನಿಮ್ಮ ಮನೆಯಲ್ಲಿ ಪಾಯಸ ಮಾಡಿ ನಿಮ್ಗೆ ಕೊಡದೇ ಹೆಂಗಿರ್ತದೆ? ಹಾಗೆ ದೇವರು ತನ್ನ ಮಗನನ್ನು ಕೊಟ್ಟು ತನ್ನ ಮಗನ ನೀವೆಲ್ಲರೂ ಕೂಡ ಭಾಗಿಯಾಗಬೇಕೆಂಬುದಾಗಿ ಆತನು ಉದ್ದೇಶಿಸುವವನಾಗಿದ್ದಾನೆ. Hallelujah. You should partake in Christ. Partake in Christ. Hallelujah. Praise the Lord. And ಹೀಗಾಗಿ ನಾವು ಕ್ರೈಸ್ತರಾಗಿ ಕ್ರಿಸ್ತನೊಂದಿಗೆ ಆತನ ಭಾವನೆಗಳೊಂದಿಗೆ ಆತನ ಪ್ರೈಸ್ ದಿ ಲಾರ್ಡ್ ಸಿದ್ಧಾಂತಗಳೊಂದಿಗೆ ಆತನ ದೃಷ್ಟಿಕೋನಗಳೊಂದಿಗೆ ನಾವು ಭಾಗಿಯಾಗುವಂತವರಾಗಿದ್ದೇವೆ ಎಂಬುದನ್ನು ನಾವು ಪತ್ತೆ ಹಚ್ಚಿದ್ದೇವೆ. ನಾವು ಕ್ರೈಸ್ತರಾಗಿ ಆತನ ಬಾಧೆಗಳಲ್ಲಿ ಆತನ ಪ್ರೈಸ್ ದಿ ಲಾರ್ಡ್ ಹಲ್ಲೆಲೂಯ ಆತನ ಬಾಧೆಗಳಲ್ಲಿ ನಾವು ಭಾಗಿಯಾಗುವಂತವರಾಗಿದ್ದೇವೆ ಎಂಬುದನ್ನು ನಾವು ಕಂಡುಕೊಂಡಿದ್ದೇವೆ. ಬಿಕಾಸ್ ಆತನ ಬಾಧೆಗಳಿಂದ ನಮಗೆ ಬಿಡುಗಡೆ ಉಂಟಾಗಿದೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಅಂಡ್ ಕ್ರಿಸ್ತನೊಂದಿಗೆ ನಾವು ಬಾಧೆಗಳಲ್ಲಿ ಅನ್ಯೋನ್ಯವಾಗಿದ್ದರೆ ನಾವು ಆತನೊಂದಿಗೆ ಆಳ್ವಿಕೆಯಲ್ಲಿಯೂ ಕೂಡ ಒಂದಾಗಿರ್ತೇವೆ ಎಂಬುದನ್ನು ನಾವು ಪತ್ತೆ ಹಚ್ಚಿದ್ದೇವೆ. ಆ್ಯಂಡ್ ಮೂರನೇದಾಗಿ ನಾವು ಕ್ರಿಸ್ತನೊಂದಿಗೆ ಆತನ ಬಾಧ್ಯಸ್ಥಿಕೆಯಲ್ಲಿ ನಾವು ಏನಾಗಿದ್ದೇವೆ? ಭಾಗಿಯಾಗಿದ್ದೇವೆ. ನಾವು ದೇವರ ಮಕ್ಕಳಾಗಿದ್ದರೆ ನಾವು ಬಾಧ್ಯಸ್ಥರು. ಹಲ್ಲೆಲೂಯ. ಕ್ರಿಸ್ತನೊಂದಿಗೆ ಸಹ ಬಾಧ್ಯಸ್ಥರಾಗಿದ್ದೇವೆ ಎಂಬುದನ್ನು ನಾವು ಕಂಡುಕೊಂಡಿದ್ದೇವೆ. ಎಲ್ಲ ಆಲ್ ಪೀಪಲ್ ಹೂ ಇಯರ್ ಆರ್ ಎಲ್ಲರೂ ಕೂಡ ಕನ್ನಡ ಬರುತ್ತಾ ನಿಮಗೆ? ಅಂದರೆ ಬಾಯಿ ತೆಗೆದು ಸ್ವಲ್ಪ ಸ್ಪಂದಿಸ್ರಿ. ಹೌದು ಇಲ್ಲ ಏನಾದರೂ ಹೇಳ್ಬೇಕು. ಹಲ್ಲೆಲೂಯ. ಕನ್ನಡ ಕಲೀಲಿಕ್ಕಾಗಿ ಇಲ್ಲಿ ಬರಕ್ಕೆ ಹೋಗಬೇಡಿ. ಒಟ್ಟು ಕನ್ನಡ ಕ್ಲಾಸ್ ಇದೆ, ಅಲ್ಲಿ ಹೋಗಿ ಕಲೀರಿ. ಹಲ್ಲೆಲೂಯ. ಓಕೆ, ಥ್ಯಾಂಕ್ ಯು ಜೀಸಸ್. ಅಂಡ್ ಇಸ್ ವಾಟ್ ಸ್ತೋತ್ರ. ನಾಲ್ಕನೇದಾಗಿ ನಾವು
ಕ್ರಿಸ್ತನ ಜಯದಲ್ಲಿ ಭಾಗಿಯಾಗುವಂತವರಾಗಿದ್ದೇವೆ. ಕ್ರಿಸ್ತನ ಪುನರುತ್ಥಾನದ ಜಯದಲ್ಲಿ ನಾವು ಭಾಗಿಯಾಗುವಂತವರಾಗಿದ್ದೇವೆ. ಕ್ರಿಸ್ತನ ಭವಿಷ್ಯದ ಮಹಿಮೆಯಲ್ಲಿ ನಾವು ಭಾಗಿಯಾಗುವಂತವರಾಗಿದ್ದೇವೆ ಎಂಬುದನ್ನು ನಾವು ಪತ್ತೆ ಹಚ್ಚಿದ್ದೇವೆ. ಹಲ್ಲೆಲೂಯಾ. ಬೆಳಗಿನ ಸಮಯದಲ್ಲಿ ಮತ್ತಷ್ಟು ನಮ್ಮ ಧ್ಯಾನವನ್ನು ಮುಂದುವರಿಸೋಣ. ಲೆಟ್ಸ್ ಮೂವ್ ಫಾರ್ವರ್ಡ್ ಇನ್ ಅವರ್ ಸ್ಟಡಿ ಆನ್ ದ ಕಾಲಿಂಗ್ ಆಫ್ ಗಾಡ್. ಎಫೆಸದವರಿಗೆ 4ನೇ ಅಧ್ಯಾಯ ಮೊದಲ 6 ವಾಕ್ಯಗಳು, ಅದರಲ್ಲಿ ಮೊದಲ 3 ವಾಕ್ಯವನ್ನು ಈಗ ಓದೋಣ. ಲೆಟ್ಸ್ ರೀಡ್ ಫ್ರಮ್ ದ ಫಸ್ಟ್ 3 verses ಆಫ್ ಎಫಿಷಿಯನ್ಸ್ 4th chapter. ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು ಕರ್ತನ ಸೇವೆಯಲ್ಲಿ ಸೆರೆಯವನಾದ ನಾನು ನಿಮ್ಮನ್ನು ಪ್ರಬೋಧಿಸುತ್ತೇನೆ. ನೀವು ಪೂರ್ಣ ವಿನಯ ಸಾತ್ವಿಕತ್ವಗಳಿಂದಲೂ ದೀರ್ಘಶಾಂತಿಯಿಂದಲೂ ಕೂಡಿದವರಾಗಿ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ. ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮನಿಂದುಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಆಸಕ್ತರಾಗಿರಿ. ಆಮೆನ್. ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು ಕರ್ತನ ಸೇವೆಯಲ್ಲಿ ಸೆರೆಯಲ್ಲಿ ಇರ್ತಕ್ಕಂಥ ನಾನು ನಿಮ್ಮನ್ನು ಪ್ರಬೋಧಿಸುತ್ತೇನೆ. ಹಲ್ಲೆಲೂಯಾ. ಅಪೊಸ್ತಲ ಪೌಲನು ಅನ್ಯ ಜನಾಂಗದವರ ಅಪೊಸ್ತಲನಾಗಿ, ಹೀಗಾಗಿ ಎಫೆಸದಂತಹ ಸಭೆಗಳಿಗೆ ಅಪೊಸ್ತಲನಾಗಿ ನಿಮ್ಮ ನಿಮಿತ್ತವಾಗಿ ನಾನು ಸೆರೆಯಾಗಿದ್ದೇನೆ. ನಾನು ನಿಮ್ಮನ್ನು ಪ್ರಬೋಧಿಸುವ ಒಂದು ವಿಚಾರವೇನು ಅಂತ ಹೇಳಿದ್ರೆ, ನಾನು ಈಗ ತಾನೇ ಹೇಳ್ತಾ ಬರ್ತಾ ಇರತಕ್ಕಂಥ ಮೊದಲ 3 ಅಧ್ಯಾಯಗಳಲ್ಲಿ ನಾನು ನಿಮಗೆ ಬಿಡಿಸುತ್ತಾ ಬಂದಿರುವಂತಹ ದೇವರ ಸಂಕಲ್ಪ, ದೇವರ ಯೋಜನೆ ಏನಿದೆ, ನೀವು ಅದಕ್ಕಾಗಿ ನೀವು ಕರೆಯಲ್ಪಟ್ಟಿದ್ದೀರಿ. ಹೀಗಾಗಿ ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಆ ಕರೆಯುವಿಕೆಗೆ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು ನಿಮ್ಮನ್ನು ಪ್ರಬೋಧಿಸುತ್ತೇನೆ ಎಂಬುದಾಗಿ ಇಲ್ಲಿ ಪೌಲನು ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಪೌಲನು ಯಾವಾಗಲೂ ಕೂಡ ತನ್ನ ಪತ್ರಿಕೆಯಲ್ಲಿ ಮಾಡುವಂತಹ ಆಮೇನ್ ರೀತಿಯಲ್ಲಿ ಮೊದಲ ಅರ್ಧ ಭಾಗದಲ್ಲಿ ಆತನು ದೇವರ ಯೋಜನೆಯನ್ನ ಬಿಡಿಸಿ ಹೇಳುತ್ತಾರೆ. ತನ್ನ ಪತ್ರಿಕೆ 2ನೇ ಅರ್ಧ ಭಾಗದಲ್ಲಿ ಅದರ ಪ್ರಾಯೋಗಿಕ ಭಾಗವನ್ನು ತಿಳಿಸುವಂತಹ ಕಾರ್ಯದಲ್ಲಿ ಇದು ಆತನು ಈ ಪತ್ರದ 2ನೇ ಅರ್ಧ ಭಾಗವನ್ನು ಪ್ರಾರಂಭಿಸುವಂತಹ ಕಮೆಂಟ್ಸ್ ಮಾಡುವಂತಹ ಸ್ಥಳದಲ್ಲಿ ಆತನು ಈ ವಿಚಾರಗಳನ್ನು ಮುಂದಿಡ್ತಾ ಇದ್ದಾನೆ. ಹೇರಳವಾದ ಪ್ರಬೋಧನೆಗಳನ್ನು ಆತನು ಇಲ್ಲಿ ಕೊಡ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಸ್ತೋತ್ರ. ಯಾವಾಗಲೂ ಕೂಡ ಪೌಲನ ಒಂದು ಸ್ವಭಾವ, ಒಂದು ವಾಡಿಕೆ ಏನು ಅಂತ ಹೇಳಿದ್ರೆ, ಆತನು ಒಂದು ವಾದವನ್ನು ನಡೆಸ್ತಾನೆ. ಪ್ರೈಸ್ ದಿ ಲಾರ್ಡ್. ದೇವರು ನಮ್ಮನ್ನು ಹೇಗೆ ಕರೆದಿದ್ದಾರೆ, ಯಾವುದಕ್ಕೋಸ್ಕರ ಕರೆದಿದ್ದಾರೆ, ದೇವರ ಯೋಜನೆ ಸಂಕಲ್ಪ ಏನು ಎಂಬುದನ್ನು ಆತನು ಬಿಡಿಸಿ ಹೇಳ್ತಾನೆ. ತರುವಾಯ ಆ ಸಂಕಲ್ಪದ ನಿಮಿತ್ತವಾಗಿ ಅವರಿಗಿರತಕ್ಕಂಥ ಪ್ರಾಯೋಗಿಕ ಕರ್ತವ್ಯಗಳ ಬಗ್ಗೆ, ಪ್ರಾಕ್ಟಿಕಲ್ ಡ್ಯೂಟೀಸ್, ಹಲ್ಲೆಲೂಯಾ, ಅದನ್ನು ಬಿಡಿಸಿ ಹೇಳುವಂತವನಾಗಿದೆ. ಪ್ರೈಸಿಂಗ್ ಆಫ್ ದ ಲಾರ್ಡ್. ಹಲ್ಲೆಲೂಯಾ. ಬರೀ ಥಿಯರಿ ಮಾತ್ರ ಸಾಲದು. ಕೆಲವರು ಬರೀ ಥಿಯರಿ ಮಾತ್ರ ನೋಡ್ತಾರೆ. ವಾಕ್ಯ ಹೇಳಿ ಕೇಳಿಸ್ಕೊಳ್ತೀವಿ, ವಾಕ್ಯ ಹೇಳಿ, ನನಗೆ ವಾಕ್ಯನೇ ಬೇಕಾಗಿರೋದು. ಆ ವಾಕ್ಯದಂತೆ ಎಷ್ಟು ಮಾಡಿದ್ದೀರಾ? ಪ್ರಾಯೋಗಿಕ ಜೀವನವು ಬಹಳ ಮುಖ್ಯ ಕ್ರೈಸ್ತ ಜೀವನದಲ್ಲಿ. ಹಲ್ಲೆಲೂಯಾ. ಸ್ತೋತ್ರ. ಆತನು ಕೊಡ್ತಕ್ಕಂಥ ಪ್ರಬೋಧನೆಗಳಲ್ಲಿ ನಾವು ಈ ಇಡೀ ಅಧ್ಯಾಯದಲ್ಲಿ ನಾವು ನೋಡುವಂತ ಕೆಲವು ವಿಚಾರಗಳನ್ನು ಇವತ್ತು ನಾವು ಅಧ್ಯಯನ ಮಾಡಿ ನಾವು ಮುಂದೆ ಸಾಗಲಿಕ್ಕಿದ್ದೇವೆ. ಹಲ್ಲೆಲೂಯಾ. ಮೊದಲನೇದಾಗಿ ಆತನು ಅನ್ಯೋನ್ಯತೆಗಾಗಿ, ಐಕ್ಯತೆಗಾಗಿ ಪ್ರಬೋಧಿಸುವವನಾಗಿದ್ದಾನೆ.
ನೀವು ಕರೆಯಲ್ಪಟ್ಟಿರುವ ಕರೆಯುವಿಕೆಗೆ ಯೋಗ್ಯರಾಗಿ ನಡೆದುಕೊಳ್ಳಿ ಎಂಬುದಾಗಿ ಹೇಳುವಾಗ ಆತನು ತಿಳಿಸುವಂತ ವಿಚಾರವೇನು? ದೇವರು ನಿಮ್ಮನ್ನ ಈ ಯೋಜನೆಗೋಸ್ಕರ ಕರೆದಿದ್ದಾನೆ. ಹೀಗಾಗಿ ನೀವು ಐಕ್ಯತೆ ಉಳ್ಳವರಾಗಿರಿ. ಬಿ ಇನ್ ಯೂನಿಟಿ. ಪ್ರೈಸ್ ದ ಲಾರ್ಡ್. ದುರ್ಜನರು ಯಾವಾಗಲೂ ಕೂಡ ಬಹಳ ಅಟೆಂಟಿವ್ ಆಗಿದ್ದು, ಜಾಗರೂಕರಾಗಿದ್ದು, ಈ ಐಕ್ಯತೆಯನ್ನ ಒಡೆಯಲಿಕ್ಕಾಗಿ ವೈರಿಯು ಮಾಡುವಂತ ಸಂಚನ ನಾವು ತಿಳ್ಕೊಳ್ಳಬೇಕಾಗಿದೆ. ಹಲ್ಲೆಲೂಯಾ. ಬಹುಶಃ ಒಬ್ಬರು ಮಾತನಾಡ್ತಾ ಇದ್ದಾರೆ ಅಂತ ಹೇಳಿ ಇಲ್ಲಿ ನಿಂತ್ಕೊಂಡು ಒಬ್ಬರು ಮಾತನಾಡುವಾಗ ಅವರು ಐಕ್ಯತೆಯನ್ನು, ಕ್ರಿಸ್ತನಿನ ಐಕ್ಯತೆಯನ್ನ ಪ್ರೋತ್ಸಾಹಿಸುವಂತವರಾಗಿ ಮಾತನಾಡ್ತಾ ಇದ್ದಾರೆ ಅಥವಾ ಕ್ರೈಸ್ತ ಅನ್ಯೋನ್ಯತೆಯನ್ನು ಬಲಹೀನಗೊಳಿಸುವಂತ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ ಎಂಬುದನ್ನು ಪತ್ತೆ ಹಚ್ಚಬೇಕು. ಯಾರು ಏನು ಹೇಳಿದ್ರು ಕೂಡ ಆಮೆನ್, ಹಲ್ಲೆಲೂಯಾ, ಸ್ತೋತ್ರ ಅಂತ ಹೇಳಕ್ ಹೋಗಬೇಡ. ಹಲ್ಲೆಲೂಯಾ. ಈ ಕ್ರೈಸ್ತನಲ್ಲಿ ಅನ್ಯೋನ್ಯತೆಯನ್ನು ಒಡೆಯುವ ಈ ಸಮಾಚಾರಕ್ಕೆ ನಾವು ನೋ ಅಂತ ಹೇಳಬೇಕು. ಹಲ್ಲೆಲೂಯಾ. ಬೇಕಾದ್ರೆ ನೀವು ಹೇಳಿ ನೋ ಅಂತ ಹೇಳಿ, ಗೊತ್ತಾಗಲಿಲ್ಲ. ಹಲ್ಲೆಲೂಯಾ. ಪ್ರೈಸಿಂಗ್ ಆಫ್ ದ ಲಾರ್ಡ್. ಹೀಗಾಗಿ ಏನು ಹೇಳ್ತದೆ ಇಲ್ಲಿ, ನೀವು ಪೂರ್ಣ ವಿನಯ ಸಾತ್ವಿಕತ್ವಗಳಿಂದಲೂ ದೀರ್ಘ ಶಾಂತಿಯಿಂದಲೂ ಕೂಡಿದವರಾಗಿ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳ್ರಿ. ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮನಿಂದ ಉಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಆಸಕ್ತರಾಗಿರ್ರಿ. ಬಿಕಾಸ್ ನೀವು ಐಕ್ಯಕ್ಕಾಗಿ ಕರೆಯಲ್ಪಟ್ಟವರಾಗಿದ್ದೀರಿ. ಹಲ್ಲೆಲೂಯಾ. ಪ್ರಸನ್ನ ಗಟ್ಟಿಯಾಗಿ ಆಮೆನ್ ಹೇಳು. ಗಟ್ಟಿಯಾಗಿ ಹೇಳು. ಹಲ್ಲೆಲೂಯಾ. And he see, hallelujah. ಏನು ಹೇಳ್ತದೆ? ನೀವು ನಿಮ್ಮ ಕರೆಯುವಿಕೆಗೆ ಯೋಗ್ಯರಾಗಿ ನಡೆದುಕೊಳ್ಳ್ರಿ. ನೀವು ದೇವರಿಂದ ಹೊಂದಿರತಕ್ಕಂಥ ದೈವಿಕವಾದ ಆ ಆಹ್ವಾನ, ಕರೆಯುವಿಕೆ ಏನಿದೆ, ಈ ಕರೆಯುವಿಕೆಯಲ್ಲಿ ನಮಗೆ ಏನ್ ಕೊಡಲಾಗಿದೆ? ವಾಟ್ ಈಸ್ ಗಾಡ್ಸ್ ಕಾಲಿಂಗ್? ತನ್ನ ಸ್ವಾರ್ಥೆಯಿಂದ ನಮಗೆ ದೇವರು ಕೊಂಡು ಬಂದಿರುವ ಎಲ್ಲ ಸೌಲಭ್ಯಗಳು, ಎಲ್ಲ ಆಶೀರ್ವಾದಗಳು, ಸ್ವಾರ್ಥೆಯಿಂದ ನಮಗೆ ದೇವರು ಕೊಂಡು ಬಂದಿರುವಂತಹ ಎಲ್ಲ ಸೌಭಾಗ್ಯಗಳನ್ನ, ಎಲ್ಲ ಆಶೀರ್ವಾದಗಳನ್ನ ಪ್ರೈಸ್ ದ ಲಾರ್ಡ್ ನಾವು ಹೊಂದುವಂತೆ ನಾವು ಕರೆಯಲ್ಪಟ್ಟಿದ್ದೇವೆ. ಹೀಗಾಗಿ ನೀವು ಈ ಸ್ವಾರ್ಥೆಯಿಂದ ಬರುವಂತಹ ಈ ಆಶೀರ್ವಾದಗಳನ್ನ, ಸೌಭಾಗ್ಯಗಳನ್ನ ನೀವು ಅನುಭವಿಸಬೇಕು ಅಂತ ಹೇಳಿದ್ರೆ ನೀವು ಏನು ಮಾಡಬೇಕಾಗಿದೆ? ಐಕ್ಯತೆ ಉಳ್ಳವರಾಗಿರ್ರಿ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಇಲ್ಲಿ ಹಾಕಿರುವ ಚೇರ್ಗಳನ್ನು ಅತ್ತ ಎಳಿಬೇಡಿ. ಕೀಪ್ ಇಟ್ ಸ್ಟ್ರೈಟ್ ಇನ್ ಲೈನ್. ಬಿಕಾಸ್ ನೀವು ಒಂದ್ಸಾರಿ ನೀವು ಅದನ್ನ ಡಿಸ್ಟರ್ಬ್ ಮಾಡಿದ್ರೆ ನಿಮ್ಗೆ ಗೊತ್ತಾಗೋದಿಲ್ಲ. ಆಮೇಲೆ ಮಸ್ಟ್ ನಾಟ್ ಡಿಸ್ಟರ್ಬ್ ದ ಚೇರ್ಸ್. ನೀವು ಹೋಗ್ತೀರಾ, ಮತ್ತೆ ಜನರು ಬರ್ತಾರೆ. ಸೊ ಇಟ್ ಶುಡ್ ಬಿ ಆನ್ ಲೈನ್ ಆಲ್ವೇಸ್. ಹಲ್ಲೆಲೂಯಾ. ಅಥವಾ ನಾವು ಆಮೇಲೆ ಎಲ್ಲಕ್ಕೂ ನಾವು ಸ್ಕ್ರೂ ಹಾಕಿ ಫಿಟ್ ಮಾಡುವಂತೆ ಮಾಡ್ಲಿಕ್ಕೆ ಹೋಗಬೇಡಿ. ಓಕೆ. ಯಾ, ಗಾಡ್ ಬ್ಲೆಸ್ ಯು. ಆಮೇನ್. ಥ್ಯಾಂಕ್ ಯು ಜೀಸಸ್. ಅಂಡ್ ಯು ಸಿ, ಸ್ತೋತ್ರ. ನಮಗೆ ಸ್ವಾರ್ಥೆಯಿಂದ ದೇವರು ಕೊಂಡು ಬಂದಿರುವಂತಹ ಅತಿ ಉನ್ನತವಾದ ಏನು ಪ್ರಿವಿಲೇಜಸ್, ಆ ಉನ್ನತವಾದ ಸೌಭಾಗ್ಯಗಳನ್ನ ಮುಂದಿಟ್ಕೊಂಡು ಪ್ರೈಸ್ ದ ಲಾರ್ಡ್ ಪೌಲ್ ಹೇಳ್ತಿದ್ದಾನೆ, ನೀವು ಐಕ್ಯತೆ ಉಳ್ಳವರಾಗಿರಿ. ಐಕ್ಯತೆ ಇಲ್ಲದೆ ಇದ್ರೆ ಸ್ವಾರ್ಥೆಗೂ ನಿಮಗೂ ಸಂಬಂಧ ಇರೋದಿಲ್ಲ. ಬಿಕಾಸ್ ದೇವರು ನಮ್ಮನ್ನ ಒಂದೇ ಸುವಾರ್ತೆಯಿಂದ ದೇವರು ನಮ್ಮನ್ನ ರಕ್ಷಣೆಯಲ್ಲಿ ನಡೆಸಿದ್ದಾನೆ. ಬೇರೆ ಬೇರೆ ಸುವಾರ್ತೆ ಇದ್ದರೆ ಬೇರೆ ಬೇರೆ ಕೊಂಬುಗಳೆಲ್ಲ ಕಾಣಬಹುದಾಗಿದೆ. ಬಟ್ ಒಂದೇ ಸುವಾರ್ತೆಯಾಗಿರುವುದರಿಂದ ನೀವು ಏನ್ ಮಾಡಿ? ಅನ್ಯೋನ್ಯತೆ ಉಳ್ಳವರಾಗಿರಲಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವರು ನಿಮ್ಮಲ್ಲಿ ಪ್ರತಿಯೊಬ್ಬರಿಗೂ ಎಷ್ಟು ಹೆಚ್ಚಾಗಿ ಮಾಡಿದ್ದಾರೆ. ಹಲ್ಲೆಲೂಯಾ.
ದೇವರು ನಿಮಗೆ ಈ ಮಹಿಮೆಯ ವ್ಯವಸ್ಥೆಯನ್ನು, ಈ ಮಹಿಮೆಯ ಸಂಕಲ್ಪವನ್ನು ದೇವರು ನಿಮಗೇನು ಪ್ರಕಟಣೆ ಮಾಡಿದ್ದಾನೆ, ಹಲ್ಲೆಲೂಯಾ, ಬಹಿರಂಗ ಮಾಡಿದ್ದಾನೆ. ತನ್ನ ರಾಜ್ಯಕ್ಕೆ ನಿಮ್ಮನ್ನ ದೇವರು ಕರೆದಿರುವ ಘನತೆ ಏನಿದೆ, ಆ ಶ್ರೇಷ್ಠತೆ ಏನಿದೆ, ಅದರ ಮೇಲೆ ಆ ಘನತೆಯನ್ನು ನಿಮಗೆ ಏನು ಕೊಟ್ಟಿದ್ದಾನೆ, ತನ್ನ ಕೃಪೆಯಲ್ಲಿ ನೀವೆಲ್ಲರೂ ಕೂಡ ಪಾಲು ಹೊಂದುವಂತೆ ಆತನೇನು ಮಾಡಿದ್ದಾನೆ. ಪ್ರೈಸ್ ದ ಲಾರ್ಡ್. ಇವೆಲ್ಲವನ್ನು ನೀವು ತಿಳಿದವರಾಗಿದ್ಕೊಂಡು ಏನು ಮಾಡಿ, ಈ ಉನ್ನತವಾದ ಸೌಲಭ್ಯಗಳನ್ನು, ಉನ್ನತವಾದ ಸೌಕರ್ಯಗಳನ್ನು ನೀವೇನು ಪಡ್ಕೊಂಡಿದ್ದೀರಾ, ಸೌಭಾಗ್ಯವನ್ನು ನೀವೇನು ಪಡ್ಕೊಂಡಿದ್ದೀರಾ, ಆ ಗ್ರಹಿಕೆಯಲ್ಲಿ ದೇವರಿಗಾಗಿ ನೀವು ನಿಮ್ಮನ್ನೇ ಸಮರ್ಪಿಸಿರಿ. ಆ ಕರೆಯುವಿಕೆಗೆ ನೀವು ನಿಮ್ಮನ್ನು ಸಮರ್ಪಿಸಿರಿ, ಆ ಕರೆಯುವಿಕೆಗೆ ನೀವು ಯೋಗ್ಯರಾಗಿ ನಡೆದುಕೊಳ್ಳಿರಿ ಎಂಬುದಾಗಿ ಇಲ್ಲಿ ಪೌಲನು ಇಲ್ಲಿ ಅವರಿಗೆ ಪ್ರಬೋಧನೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಹೀಗಾಗಿ ಇಂತಹ ಒಂದು ಪ್ರಬೋಧನೆಗೆ ಯಾವಾಗಲೂ ಕೂಡ ಅವಕಾಶವಿದೆ. ಆಲ್ವೇಸ್ there is an occasion for such an exhortation. Hallelujah. Praising of the Lord. ಹೀಗಾಗಿ ಸುವಾರ್ತೆ ನಮ್ಮನ್ನು ಪ್ರೈಸ್ ದ ಲಾರ್ಡ್ ನಮ್ಮಲ್ಲಿ ಐಕ್ಯತೆಯನ್ನು ಕೊಂಡು ಬರುವಂತಹ ಕಾರ್ಯವಾಗಿದೆ. ಪ್ರೈಸಿಂಗ್ ಆಫ್ ದ ಲಾರ್ಡ್. ಸ್ತೋತ್ರ. ಸುವಾರ್ತೆಯಲ್ಲಿ ಏನಿದೆ? ಅನ್ಯೋನ್ಯತೆಯ ಭಾವನೆ ಇದೆ. ಯೋಹಾನ್ ಬರೆದ ಸುವಾರ್ತೆ 17:21 ಓದುವಾಗ, ಯೋಹಾನು 17:21 ಓದುವಾಗ, ಸ್ವಾಮಿ ಇವರೆಲ್ಲರೂ ಒಗ್ಗಟ್ಟಾಗಿ ಇರುವುದರಿಂದ, ಒಬ್ಬರನ್ನೊಬ್ಬರು ಪ್ರೀತಿ ಮಾಡುವುದರಿಂದ ಲೋಕವು ನಿನ್ನ ಸುವಾರ್ತೆಯನ್ನು, ನಿನ್ನ ಮಗನಾದ ಕ್ರಿಸ್ತನನ್ನು ತಿಳಿದುಕೊಳ್ಳುವಂತೆ ಸಾಧ್ಯವಾಗ್ತದೆ ಎಂಬುದಾಗಿ ಕ್ರಿಸ್ತನು ಪ್ರಾರ್ಥನೆ ಮಾಡುವಂಥವನಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಅವರೆಲ್ಲರೂ ಒಂದಾಗಿರೋದ್ರಿಂದ, ಒಬ್ಬರನ್ನೊಬ್ಬರು ಪ್ರೀತಿ ಮಾಡುವುದರಿಂದ ಲೋಕವು ನನ್ನನ್ನು ತಿಳಿದುಕೊಳ್ತದೆ ಎಂಬುದಾಗಿ. ಎಷ್ಟು ಮಂದಿ ಆಮೇಲೆ ಎಂಬುದಾಗಿ ಹೇಳ್ತಾ ಇದ್ದೀರಿ? ಹಲ್ಲೆಲೂಯಾ. ಪ್ರೈಸಿಂಗ್ ಆಫ್ ದ ಲಾರ್ಡ್. ಸೊ ಹೀಗಾಗಿ ಈ ಪ್ರಬೋಧನೆಯಲ್ಲಿ ಏನು ಅಡಗಿದೆ? ಅನ್ಯೋನ್ಯತೆಯ ಭಾವನೆಯು ಅಡಗಿದೆ. ನಾವು ಸುವಾರ್ತೆಯನ್ನು ಗೌರವಿಸುವಂಥವರಾಗಿದ್ದರೆ ನಾವು ಅನ್ಯೋನ್ಯತೆಯ ಭಾವನೆಯನ್ನು ಹೊಂದಿರಬೇಕಾಗಿದೆ. ಎ ಫೀಲಿಂಗ್ ಆಫ್ ಯೂನಿಟಿ. ಆಮೇನ್. ಆ್ಯಂಡ್ ಹಲ್ಲೆಲೂಯಾ. ಸ್ತೋತ್ರ. ಸಮುದಾಯವಾಗಿ, ಸಮಾಜವಾಗಿ, ಕ್ರೈಸ್ತರಾಗಿ ಒಂದು ಸಮಾಜವಾಗಿ, ಸಮುದಾಯವಾಗಿ ನಾವು ಒಂದಾಗಿ ಕೂಡಿರುವಾಗ ವಿಭಿನ್ನತೆಗೆ ಅವಕಾಶವಿರ್ತದೆ. ಹಲ್ಲೆಲೂಯಾ. ದೇರ್ ಈಸ್ ಆಲ್ವೇಸ್ ಎ ಡೇಂಜರ್ ಆಫ್ ಡಿಸ್ಕಾರ್ಡ್. ಹಲ್ಲೆಲೂಯಾ. ಬಿಕಾಸ್ ಪ್ರೈಸ್ ದ ಲಾರ್ಡ್, ವಿವಿಧವಾದ ರುಚಿಗಳು, ವಿವಿಧವಾದ ಸ್ವಭಾವಗಳು, ವಿವಿಧವಾದ ತಾಲಂತುಗಳು, ಸಾಮರ್ಥ್ಯಗಳು, ಹಲ್ಲೆಲೂಯಾ, ಎಲ್ಲವನ್ನು ಒಂಟಾಗಿ ಕೊಂಡು ಬರುವಂಥ, ಒಂದು ಗೂಡಿಸುವಂತಹ ಈ ಕಾರ್ಯದಲ್ಲಿ ಬರುವಾಗ ದೇರ್ ಈಸ್ ಎ ಒಕೇಶನ್ ಫಾರ್ ಡಿಸ್ಕಾರ್ಡ್, ಎ ಡೇಂಜರ್ ಆಫ್ ಡಿಸ್ಕಾರ್ಡ್. ಹಲ್ಲೆಲೂಯಾ. ಸೊ ಹೀಗಾಗಿ ಪ್ರೈಸ್ ದ ಲಾರ್ಡ್. ಸ್ತೋತ್ರ. ನಾವು ಬಹಳ ಜಾಗರೂಕತೆಯಿಂದ ಅನ್ಯೋನ್ಯತೆಯನ್ನು ಕಾಯುವಂಥದ್ದು ಬಹಳ ಬಹಳ ಮುಖ್ಯವಾಗಿದೆ. ಹಲ್ಲೆಲೂಯಾ. ಆ್ಯಂಡ್ ಹೀಗಾಗಿ ಈ ಅನ್ಯೋನ್ಯತೆಯ ವಿಚಾರವು ಎಲ್ಲಿಂದ ಬರ್ತದೆ? ದೇವರ ಆತ್ಮನಿಂದ. ಇಟ್ ಈಸ್ ಫ್ರಮ್ ದ ಹೋಲಿ ಸ್ಪಿರಿಟ್. ಹಲ್ಲೆಲೂಯಾ. ಇಟ್ ಈಸ್ ಫ್ರಮ್ ದ ಹೋಲಿ ಸ್ಪಿರಿಟ್ ದಟ್ ವಿ ಆರ್ ಒನ್ ಇನ್ ಕ್ರೈಸ್ಟ್. ಹಲ್ಲೆಲೂಯಾ. ಪ್ರೈಸಿಂಗ್ ಆಫ್ ದ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಹೀಗಾಗಿ ನಾವು ದೇವರ ವಾಕ್ಯದಿಂದ ಆ ಅನ್ಯೋನ್ಯತೆಯನ್ನು ಆಚರಿಸಬೇಕಾಗಿದೆ. ಕೆಲವರು ಅನ್ಯೋನ್ಯತೆ ಅಂತ ಹೇಳ್ಬಿಟ್ಟು ಏನಾರ ಮಾಡೋಕ್ಕೋಯ್ತಾರೆ. ನೀವು ಮಾಡೋದೆಲ್ಲವನ್ನು ದೇವರ ವಾಕ್ಯ ಒಪ್ಕೊಳ್ಳಂಗಿದ್ರೆ ಮಾತ್ರ ಅದು ಅನ್ಯೋನ್ಯತೆ. ಹಲ್ಲೆಲೂಯಾ. ಆಮೆನ್. ಯೇಸು ಸ್ವಾಮಿ ಸ್ತೋತ್ರ. ಓಕೆ, ಗಮನಿಸ್ರಿ. ಹಲ್ಲೆಲೂಯಾ. ಅಂಡ್ ಯು ಸಿ ವಾಟ್? ದೇವರ ವಾಕ್ಯದಿಂದ ಬರುವಂಥ ಅನ್ಯೋನ್ಯತೆ, ಕ್ರಿಸ್ತನಿಂದ ಬರುವಂಥ ಅನ್ಯೋನ್ಯತೆ ನಿಮ್ಮ ಸ್ವಂತ ವ್ಯಾಖ್ಯಾನವಲ್ಲ.
ಪವಿತ್ರಾತ್ಮನಿಂದ ಉಂಟಾಗುವ ಅನ್ಯೋನ್ಯತೆ ಐಕ್ಯತೆಯನ್ನು ನಾವು ಕಾದುಕೊಳ್ಳಬೇಕಾಗಿದೆ. ಹಲ್ಲೆಲೂಯ. ಆ್ಯಂಡ್ ಪೌಲನು ಈ ಅನ್ಯೋನ್ಯತೆಯನ್ನು ನಾವು ಹೇಗೆ ಆಚರಿಸಬಹುದಾಗಿದೆ, ಅನುಭವಿಸಬಹುದಾಗಿದೆ, ಕಾದುಕೊಳ್ಳಬಹುದಾಗಿದೆ ಎಂಬುದನ್ನು ಅಲ್ಲಿ ತೋರಿಸ್ತಾ ಇದ್ದಾನೆ. ಆತನಲ್ಲಿ ಏನು ಹೇಳ್ತಾ ಇದ್ದಾನೆ, ನೀವು ಆಮೇನ್, ಥ್ಯಾಂಕ್ ಯು ಜೀಸಸ್. 2-3 ವಾಕ್ಯಗಳನ್ನು ನಾವು ನೋಡುವಾಗ, ನೀವು ಪೂರ್ಣ ವಿನಯ ಸಾತ್ವಿಕತ್ವಗಳಿಂದಲೂ ದೀರ್ಘ ಶಾಂತಿಯಿಂದಲೂ ಕೂಡಿದವರಾಗಿ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ. ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮನಿಂದ ಉಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಆಸಕ್ತರಾಗಿರ್ರಿ. ಆಮೇಲೆ ಐಕ್ಯತೆಯನ್ನು ನಾವು ಹೇಗೆ ಕಾಪಾಡಿಕೊಳ್ಳಬೇಕಾಗಿದೆ ಅಂತೆ, ಪೂರ್ಣ ವಿನಯ ಸಾತ್ವಿಕತ್ವಗಳಿಂದಲೂ ದೀರ್ಘ ಶಾಂತಿಯಿಂದಲೂ ಕೂಡಿದವರಾಗಿ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳುವುದರಿಂದ ಸಮಾಧಾನವೆಂಬ ಬಂಧನದಿಂದ ನಾವು ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮದಿಂದ ಉಂಟಾಗುವ ಈ ಐಕ್ಯತೆಯನ್ನು ನೀವು ಕಾಪಾಡಿಕೊಳ್ಳುವುದಕ್ಕೆ ಆಸಕ್ತರಾಗಿರ್ರಿ. ನೀವು ಈ ಐಕ್ಯತೆಗೆ ಆಸಕ್ತರಾಗಿರ್ರಿ, ವಿಭಿನ್ನತೆಗೆ ಅಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ವಿಭಿನ್ನತೆಗೆ ಅಲ್ಲ, ಐಕ್ಯತೆಗೆ ನೀವು ಆಸಕ್ತರಾಗಿರ್ರಿ. ಪ್ರೈಸಿಂಗ್ ಆಫ್ ದ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಆ್ಯಂಡ್ ಯು ಸಿ ವಾಟ್, ಹಲ್ಲೆಲೂಯಾ, ಸ್ತೋತ್ರ. ಅದನ್ನು ಹೇಗೆ ನಾವು ಮಾಡ್ಬೋದಾಗಿದೆ? ಪೂರ್ಣ ದೀನತೆ, ಸಾತ್ವಿಕತ್ವದಿಂದ, ದಯೆಯಿಂದ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೀವು ಈ ತಾಳ್ಮೆಯಿಂದ, ವಿನಯದಿಂದ, ಸಾತ್ವಿಕತ್ವಗಳಿಂದ, ದೀರ್ಘ ಶಾಂತಿಯಿಂದ, ಪ್ರೀತಿಯಿಂದ, ಸಮಾಧಾನವೆಂಬ ಆ ಬಂಧನಕ್ಕಾಗಿ ನೀವು ನಡೆದುಕೊಳ್ಳುವಾಗ ಅಲ್ಲಿ ಐಕ್ಯತೆ ಉಂಟಾಗ್ತದೆ. ಹಲ್ಲೆಲೂಯ. ನೀವು ಪೂರ್ಣ ವಿನಯವುಳ್ಳವರಾಗಿರುವಾಗ ನಿಮ್ಮನ್ನು ಯಾರಾದರೂ ಬೇಡ ಅಂತ ಹೇಳ್ತಾರ? ಸಾತ್ವಿಕತೆಯಿಂದ ಇರುವಾಗ ನಿಮ್ಮನ್ನು ಬೇಡ ಅಂತಾರ? ಹಲ್ಲೆಲೂಯ. ನೀವು ದೀರ್ಘ ಶಾಂತಿಯಿಂದ ಸಹಿಷ್ಣುತೆ ಉಳ್ಳವರಾಗಿರುವಾಗ ನಿಮ್ಮನ್ನು ಬೇಡ ಅಂತಾರ? ಹಲ್ಲೆಲೂಯ. ನೀವು ಸಮಾಧಾನಕ್ಕೆ, ಪ್ರೀತಿಗೆ ನೀವು ಬಯಸೋರಾಗಿದ್ದರೆ ಬೇಡ ಅಂತಾರ? ಹಲ್ಲೆಲೂಯ. ಬಹುಶಃ ಸೈತಾನ ಬೇಡ ಅಂತ ಹೇಳ್ಬೋದು, ಕೆಲವರನ್ನ ಸೈತಾನನೋ ಬೇಡ ಎಂಬುದಾಗಿ ಅನ್ನಿಸ್ಬೋದು. ಬಟ್ ಪವಿತ್ರಾತ್ಮನಿಂದ ನಾವು ಇಂತಹ ಒಂದು ಐಕ್ಯತೆಯನ್ನು ಕಾಪಾಡಿಕೊಳ್ಳುವಾಗ ಸೈತಾನನ ಎಲ್ಲ ಸಂಚುಗಳನ್ನು ಕೂಡ ನಾವು ಒಡೆದು ಹಾಕಿ ನಾವು ಕ್ರಿಸ್ತನಲ್ಲಿಯ ಅನ್ಯೋನ್ಯತೆ ಐಕ್ಯತೆಯನ್ನು ನಾವು ಕೊಂಡು ಬರಬಹುದಾಗಿದೆ. ಎಷ್ಟು ಮಂದಿ ಆಮೇಲೆ ಎಂಬುದಾಗಿ ಹೇಳ್ತಾ ಇದ್ದೀರಿ? ಹಲ್ಲೆಲೂಯ. ಪ್ರೈಸಿಂಗ್ ಆಫ್ ದ ಲಾರ್ಡ್. ಆ್ಯಂಡ್ ಯು ಸಿ, ಹಲ್ಲೆಲೂಯ. ಇಲ್ಲಿ ಏನು ಹೇಳ್ತಾ ಇದ್ದಾನೆ ಪೌಲನು? ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ನೀವು ಹೇಗೆ ಇದನ್ನು ಅಭ್ಯಾಸ ಮಾಡಬಹುದು ಎಂಬುದಾಗಿ ನಾನು ಹೇಳ್ತಾ, ಪ್ರೈಸ್ ದ ಲಾರ್ಡ್, ನೀವು ವಿನಯ, ಪೂರ್ಣ ವಿನಯ ಉಳ್ಳವರಾಗಿ ಈ ಕರೆಯುವಿಕೆಗೆ ಅಗತ್ಯವಾಗಿರುವ ಕ್ರೈಟೀರಿಯಾ, ವಾಟ್ ಈಸ್ ದ್ಯಾಟ್? ಅವರ್ ಹ್ಯೂಮಿಲಿಟಿ, ದೀನತೆ. ದೀನತೆ ಅನ್ನುವಂಥದ್ದು ಎಲ್ಲಿ ಕಾಣಿಸ್ತದೆ? ಸ್ವಭಾವದಲ್ಲಿ ಕಾಣಿಸ್ಬೇಕಾಗಿದೆ. ಕೆಲವರು ಬರೀ ಬಾಯಿನಲ್ಲಿ ಮಾತ್ರ ಭಯಂಕರ ವಿನಯತೆ, ಒಳಗಡೆ ಬೇರೆ ಮುಖ ಇರ್ತದೆ. ಸ್ವಭಾವದಲ್ಲಿ ವಿನಯತೆ. ಹಲ್ಲೆಲೂಯ. ಪ್ರೈಸ್ ದ ಲಾರ್ಡ್. ಆ್ಯಂಡ್ ನೋಡಿ, ಸಾತ್ವಿಕತ್ವ, ಶಾಂತಿ. ಸಾತ್ವಿಕತ್ವ ಅಂತ ಹೇಳಿದ್ರೆ ಏನು? ಶಾಂತಿ. ನಮ್ಮ ಮುಖದಲ್ಲಿ ಏನು ಕಾಣಿಸ್ಬೇಕಾಗಿದೆ? ಶಾಂತಿ ಕಾಣಿಸ್ಬೇಕಾಗಿದೆ. ಶಾಂತಿ ಇಲ್ಲದೆ ಹೋದರೆ ಮುಖ ಹೆಂಗಿರ್ತದೆ? ಸೈತಾನನಾಗಿರ್ತದೆ. ಹಲ್ಲೆಲೂಯ. ಆ್ಯಂಡ್ ಯು ಸಿ, ನಾವು ಸುವಾರ್ತೆಯನ್ನು ನಾವು ಹೇಗೆ ಅಲಂಕರಿಸಬಹುದಾಗಿದೆ? ಶಾಂತಿಯಿಂದ, ಕೋಪದಿಂದ ಅಲ್ಲ, ಮೈತೀರಿಸುವ ಭಾವನೆಗಳಿಂದ ಅಲ್ಲ, ಬದಲಾಗಿ ಮೈಲ್ಡ್ ಆದ, ಆಮೇಲೆ ಶಾಂತಿಯುತವಾದ,
ಆ್ಯಂಡ್ ಕ್ಷಮಿಸುವ ಆತ್ಮದಿಂದ ಅದನ್ನು ಮಾಡುವುದಾಗಿದೆ. ಹಲ್ಲೆಲೂಯಾ. ನೋಡಿ, ದೀರ್ಘ ಶಾಂತಿ ಅಂದರೆ ಏನು? ಇತರರ ತಪ್ಪುಗಳನ್ನು, ಇತರರ ಕೊರತೆಗಳನ್ನು, ಇತರರ ಬಲಹೀನತೆಗಳನ್ನು ನಾವು ಶಾಂತಿಯಿಂದ ಸಹಿಸಿಕೊಳ್ಳುವಂಥದ್ದು, ವಿತ್ ಲಾಂಗ್ ಸಫರಿಂಗ್. ಹಲ್ಲೆಲೂಯಾ. ಒಂದು ಕುರಿತದವರಿಗೆ 13:4 ಓದುವಾಗ ಪೌಲನು ಅಲ್ಲಿ ಪ್ರೀತಿಯ ಬಗ್ಗೆ ಹೇಳ್ತಾ ಇದ್ದಾನೆ. ಹೋದ್ರಿ, ಪ್ರೀತಿ ಬಹು ತಾಳ್ಮೆಯುಳ್ಳದ್ದು, ಪ್ರೀತಿ ದಯೆ ತೋರಿಸುವುದು, ಪ್ರೀತಿಯು ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಹೊಗಳಿಕೊಳ್ಳುವುದಿಲ್ಲ, ಉಬ್ಬಿಕೊಳ್ಳುವುದಿಲ್ಲ. ಹಲ್ಲೆಲೂಯಾ. ಪ್ರೀತಿ ಅನ್ನೋದು ಬಹು ತಾಳ್ಮೆಯುಳ್ಳದ್ದು, ದಯೆ ತೋರಿಸುತ್ತದೆ, ಹೊಟ್ಟೆ ಕಿಚ್ಚು ಪಡುವುದಿಲ್ಲ. ಹಲ್ಲೆಲೂಯಾ. ಆಮೆನ್. ಹೊಟ್ಟೆ ಕಿಚ್ಚು ಪಡದೆ ಆ್ಯಂಡ್ ಹೊಗಳಿಕೊಳ್ಳದೆ ಪ್ರೀತಿ ತನ್ನನ್ನು ಹೊಗಳಿಕೊಳ್ಳುವುದಿಲ್ಲ. ಪ್ರೀತಿ ಏಂ చేయలేదు, ತನ್ನನ್ನು ಹೊಗಳಿಕೊಳ್ಳೋದಿಲ್ಲ, ಒಬ್ಬಿಕೊಳ್ಳೋದಿಲ್ಲ. ಪ್ರೈಸ್ ದ ಲಾರ್ಡ್. ಸೊ ಅಂತಹ ಒಂದು ದೀನತೆ ಮತ್ತು ಶಾಂತಿಯ ಸ್ವಭಾವಗಳಿಂದ, ಸಾತ್ವಿಕತ್ವದಿಂದ, ವಿನಯತೆಯಿಂದ, ಹಲ್ಲೆಲೂಯಾ, ಈ ಸಂತೋಷವು ಮತ್ತು ಉಪಯೋಗವುಳ್ಳ ಜೀವನವು ಕಾಣಲ್ಪಡ್ತದೆ. ಸಂತೋಷ ಮತ್ತು ಉಪಯೋಗವುಳ್ಳ ಜೀವನ ಇಂತಹ ಜೀವನದಲ್ಲಿ ಇದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿ ಅದೇ. ಹಲ್ಲೆಲೂಯಾ. ನೀವು ಬರೆಯುವಾಗ ನಿಮ್ಮ ಬಾಜು ಕೆಲಸ ಕೊಡಿ. ಅದಕ್ಕೆ ಅವರಿಗೆ ಹೊಟ್ಟೆ ಕಿಚ್ಚು ಬರ್ತದೆ, ನೀ ಯಾಕೆ ಬರಿತಾನೆ ಇದ್ದಾರೆ ಅಂತ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಬರೀರಿ, ನೋ ಪ್ರಾಬ್ಲಮ್, ಬರೀರಿ, ಗಟ್ಟಿಯಾಗಿ ರೆಸ್ಪಾಂಡ್ ಮಾಡಿ. ಆಮೇನ್, ಹೌದು ಅಂತ ಸ್ವೀಕಾರ ಮಾಡ್ಕೊಳ್ಳಿ ದೇವರ ವಾಕ್ಯವನ್ನು. ಕಟ್ ಮಾತ್ರ ಹೇಳಿದ್ರೆ ಸುಮ್ಮನೆ ಇರ್ರಿ. ಓಕೆ, ಥ್ಯಾಂಕ್ ಯು ಜೀಸಸ್. ಆ್ಯಂಡ್ ಯು ಸಿ, ಹಲ್ಲೆಲೂಯಾ, ಈ ಕಾರಂಜಿ ನೋಡಿದ್ದೀರಾ? ಕಾರಂಜಿ, ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಅಥವಾ ಒಂದು ನದಿ ಹುಟ್ಟುವ ಸ್ಥಳ. ಆ ಬುಗ್ಗೆ ಏನು ಮಾಡ್ತದೆ? ಉಕ್ಕುತ್ತಾ ಹರಿಯುತ್ತದೆ. ಹಲ್ಲೆಲೂಯಾ. ಹೋಗ್ತದೆ. ಇಟ್ ಬಬಲ್ಸ್, ಬಬ್ಲಿಂಗ್ ಸ್ಪ್ರಿಂಗ್. ಬಟ್ ನೋಡಿ, ಅದು ಹಾಗೆ ಉಕ್ಕಿ ಹರಿಯುವಾಗ ನೋಡಿ, ಅದು ಶಾಂತಿಯುತವಾಗಿ ಹರಿಯುತ್ತದೆ. ಹಲ್ಲೆಲೂಯಾ. ಹಾಗೆ ಹುಲ್ಲು ಗಾವಲಿನಲ್ಲಿ ಹಾಗೆ ಅದು ಹರಿಯುತ್ತಾ ಹರಿಯುತ್ತಾ, ರಾತ್ರಿ ಹಗಲು ಹರಿಯುತ್ತಾ ಹರಿಯುತ್ತಾ, ಆವಾಗ ಅದು ಉಪಯೋಗವಾಗಿರ್ತದೆ. ಹಲ್ಲೆಲೂಯಾ. ಆದರೆ ನೋಡಿ, ಅದೇ ನದಿ, ಅದೇ ಹೊಳೆ ಏನಾಗಿ ಅದು ಓವರ್ಫ್ಲೋ ಆಗಿ ದಡಗಳನ್ನು ಮತ್ತು ಇತರೆ ಏನದು ವ್ಯವಸಾಯ ಮಾಡುವಂತಹ ಪ್ರದೇಶಗಳನ್ನೆಲ್ಲ ಹಂಗೆ ಹೊಡ್ಕೊಂಡು ಹೋದರೆ ಅದು ಉಪಯೋಗವಾಗಿರುವುದಿಲ್ಲ. ಎಷ್ಟು ಮಂದಿಗೆ ಅರ್ಥ ಆಗ್ತದೆ ನಾನು ಹೇಳುವಂಥದ್ದು? ಹಲ್ಲೆಲೂಯಾ. ನಯಾಗ್ರಾ ಅನ್ನುವಂತಹ ದೊಡ್ಡದಾದ ವಾಟರ್ ಫಾಲ್ಸ್ ಇದೆ, ಬಹಳ ದೊಡ್ಡದಾದ ವಾಟರ್ ಫಾಲ್ಸ್. ಬಹಳ ಎತ್ತರದಿಂದ ನೀರು ಏನು ಮಾಡ್ತದೆ? ಬೀಳ್ತದೆ. ಅದನ್ನು ನೋಡಲಿಕ್ಕಾಗಿ ಸಾವಿರಾರು ಲಕ್ಷಾಂತರ ಜನ ಪ್ರವಾಸಿಗರು ಅಲ್ಲಿ ಹೋಗ್ತಾರೆ. ಬೇರೆ ಬೇರೆ ದೇಶದಿಂದ ಹೋಗ್ತಾರೆ, ಫೋಟೋ ಹಿಡ್ಕೊಳ್ತಾರೆ. ಅದು ಹೇಗೆ ರಭಸವಾಗಿ ಆ ನೀರು ಬಂದು ಕೆಳಗಡೆ ಬೀಳ್ತಾ ಇದೆ. ಭಾಳ ಉದ್ದವಾದ ವಾಟರ್ ಫಾಲ್ಸ್. ಬಟ್ ಅದೇ ರೀತಿಯಾದ ವಾಟರ್ ಫಾಲ್ಸಿಂದ ಲೋಕವಿಡೀ ತುಂಬಿಕೊಂಡಿದ್ರೆ ಹೆಂಗಿರ್ತದೆ?
ಆ ಇಡೀ ಖಂಡಕ್ಕೆ, ಆ ಇಡೀ ಜಗತ್ತಿಗೆ ಒಂದು ನಾಯಕರ ಸಾಕು. ಬದಲಾಗಿ ಶಾಂತಿಯುತವಾಗಿ ಹರಿಯುವಂತಹ ಈ ಜರಿಗಳು, ಈ ಏನು ಸ್ಟ್ರೀಮ್ಸ್, ಈ ಹೊಳೆ, ಇವುಗಳೇ ಅಧಿಕ ಉಪಯೋಗವಾಗಿದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹೀಗಾಗಿ ನಾವುಗಳು ಏನು ಮಾಡಲಿಕ್ಕೆ ಹೋಗಬಾರ್ದು, ಹೊರಟಾದ ರೀತಿಯಲ್ಲಿ ಕಹಿಯಾದ ಮನೋಭಾವನೆಯಿಂದ, ದ್ವೇಷದ ಮನೋಭಾವನೆಯಿಂದ ನಾವು ನಡೆದುಕೊಳ್ಳಬಾರ್ದಾಗಿದೆ. ದೇವ್ರು ನಿಮ್ಮನ್ನು ಅದಕ್ಕೋಸ್ಕರ ಕರೀಲಿಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಆಮೆನ್. ಆ್ಯಂಡ್ ಸೊ ಹಲ್ಲೆಲೂಯಾ, ಸ್ತೋತ್ರ. ಹೀಗೆ ಕ್ರೈಸ್ತ ಜೀವನದಲ್ಲಿ ಕೂಡ ಇದು ನಿಜವಾಗಿದೆ. ಪ್ರೈಸ್ ದಿ ಲಾರ್ಡ್, ಸ್ತೋತ್ರ. 1000, 10,000 ಆಮೇನ್. ಈ ಸಣ್ಣ ಸಣ್ಣ ಈ ಹೊಳೆಗಳು, ನದಿ, ಆಮೇನ್, ಜರಿಗಳೇನಿವೆ, ಇವುಗಳೇನು ಮಾಡ್ತವೆ, ಹುಲ್ಲುಗಾವಲನ್ನು ನೆನೆಸುತ್ತಾ, ಆಮೇನ್, ತೋಟವನ್ನು, ಆಮೇನ್, ಇರಿಗೇಷನ್ಗೋಸ್ಕರ, ಏನದು ವಾಟ್ ಇಸ್ ದಟ್ ಅಲ್ಲಿ ನಿನ್ನ ಕನ್ನಡ, ಇರಿಗೇಷನ್ಗೆ ಓಕೆ, ಬೇಸಾಯಕ್ಕೆ ಉಪಯೋಗ ಮಾಡುವಂಥ ವಿಚಾರಗಳು. ಹಲ್ಲೆಲೂಯಾ, ಸ್ತೋತ್ರ. ಹೀಗೆ ಶಾಂತಿಯುತವಾಗಿ ಹರಿಯುವಂತಹ ಈ ಹೊಳೆಗಳು, ಈ ನದಿಗಳು, ಈ ಜರಿಗಳು ನೋಡಲಿಕ್ಕೆ ಸುಂದರವಾಗಿದೆ. ಆಮೇನ್, ಹಲ್ಲೆಲೂಯಾ. ನಮ್ಮ ಜೀವನದ ಕೃತ್ಯಗಳು ಕೂಡ ಅಂಥದ್ದೇ ಆಗಿರಬೇಕಾಗಿದೆ. ದೊಡ್ಡ ದೊಡ್ಡ ಕೆಲಸಗಳಿಂದ ಮಾತ್ರ ಎಂಬುದಾಗಿ ಅಂದ್ಕೋಬಾರ್ದು. ಹಲ್ಲೆಲೂಯಾ. ಒಳ್ಳೆಯದನ್ನು ಮಾಡಬೇಕು ಅಂದರೆ ದೊಡ್ಡ ಕೆಲಸ ಮಾಡಲೇಬೇಕು ಅನ್ನೋ ಎಂಬುದಾಗಿ ಅಂದ್ಕೋಬೇಡಿ. ನಾವು ಮಾಡುವಂತಹ ಸಣ್ಣ ಸಣ್ಣ ವಿಚಾರಗಳು, ಸಣ್ಣ ಸಣ್ಣ ಸತ್ಕಾರ್ಯಗಳು, ಹಲ್ಲೆಲೂಯಾ, ಕ್ರೈಸ್ತ ಟೆಂಪರೆನ್ಸಿಂದ, ಕ್ರೈಸ್ತ ಭಾವನೆಯಿಂದ, ಕ್ರೈಸ್ತ ಸಾತ್ವಿಕತ್ವಗಳಿಂದ, ಕ್ಷಮಿಸುವ ಆತ್ಮದಿಂದ ನಾವಿದನ್ನು ಎಲ್ಲಿ ಫಸ್ಟ್ ಅಭ್ಯಾಸ ಮಾಡಬಹುದಾಗಿದೆ? ನಮ್ಮ ಸ್ವಂತ ಜೀವನದಲ್ಲಿ, ನಮ್ಮ ಸ್ವಂತ ಕುಟುಂಬಗಳಲ್ಲಿ. ಹಲ್ಲೆಲೂಯಾ. ಗಂಡ ಹೆಂಡತಿ, ತಂದೆ ತಾಯಿ, ಸಹೋದರ ಸಹೋದರಿ, ಸ್ನೇಹಿತರು, ಅಕ್ಕಪಕ್ಕದವರು, ಹೀಗೆ ನಾವು ಈ ಶಾಂತಿಯುತವಾದ ಜರಿಯನ್ನು ಅಥವಾ ಹೊಳೆಯನ್ನು ನಾವು ಅಭ್ಯಾಸ ಮಾಡುವಾಗ ಅದು ಉಪಯೋಗವಾಗಿರ್ತದೆ. ಇಟ್ ವಿಲ್ ಬಿ ಯೂಸ್ಫುಲ್ ಟು ಯು. ಪ್ರೈಸ್ ದಿ ಲಾರ್ಡ್. ನಿಮ್ಮ ತೋಟವನ್ನು ನೀವು ಶಾಂತಿಯುತವಾಗಿ ಚೆನ್ನಾಗಿ ಬೆಳೆಸ್ಕೊಂಡ್ರೆ ನಿಮ್ಗೆ ಫಲ ಸಿಗ್ತದೆ. ಹಲ್ಲೆಲೂಯಾ. ಕೆಲವರು ತಮ್ಮ ತೋಟವನ್ನು ಬಿಟ್ಬಿಡ್ತಾರೆ, ಆಚೆ ಕಡೆ ಬಿಟ್ಟು ಬಾಗಿರ ಇಸಿ. ನಿಮ್ಮ ತೋಟದಲ್ಲಿ ಈ ಹೊಳೆ ಹರಿಯಲಿ, ಅದನ್ನು ಅದು ವಾಟರ್ ಮಾಡಲಿ, ಆಮೇನ್, ನೆನೆಸಲಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೆನ್ ನಿಮ್ಮ ಅಕ್ಕಪಕ್ಕ ಎಲ್ಲ ಆಟೋಮೆಟಿಕ್ಕಾಗಿ ಆ ನೀರು ಹರಿತದೆ, ಅವರು ಕೂಡ ಬದಲಾಗ್ತದೆ. ಹೀಗೆ ಸಮುದಾಯವೇ ಬದಲಾಗ್ತದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಆಮೇನ್. ಹೀಗಾಗಿ ಪ್ರಿಯರೇ, ಪೌಲನು ನಿರ್ದಿಷ್ಟವಾಗಿ ಅವರನ್ನು ಅನ್ಯೋನ್ಯತೆಗಾಗಿ ಪ್ರಬೋಧನೆ ಮಾಡ್ತಾ ಇದ್ದಾರೆ. 3ನೇ ವಾಕ್ಯದಲ್ಲಿ 4, 5, 6 ಓದುವಾಗ, ನೀವೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರು, ಒಬ್ಬನೇ ಆತ್ಮನನ್ನು ಹೊಂದಿದವರು, ಒಂದೇ ಪದವಿಯನ್ನು ನಿರೀಕ್ಷಿಸುವುದಕ್ಕೆ ಕರೆಯಲ್ಪಟ್ಟವರು. ನಿಮ್ಮೆಲ್ಲರಿಗೂ ಕರ್ತನು ಒಬ್ಬನೇ, ಭರವಸವೂ ಒಂದೇ, ಸ್ನಾನ ದೀಕ್ಷೆ ಒಂದೇ. ಎಲ್ಲರಿಗೂ ತಂದೆಯಾಗಿರುವ ದೇವರು ಒಬ್ಬನೇ. ಆತನು ಎಲ್ಲರ ಮೇಲಿರುವವನು, ಎಲ್ಲರ ಮುಖಾಂತರ ಕಾರ್ಯ ನಡೆಸುವವನು, ಎಲ್ಲರಲ್ಲಿ ವಾಸಿಸುವವನು ಆಗಿರುವುದರಿಂದ ನೀವು ಐಕ್ಯತೆಯನ್ನು ಕಾಪಾಡಿಕೊಳ್ಳಿರಿ. ಹಲ್ಲೆಲೂಯಾ.
ಪ್ರೈಸ್ ದ ಲಾರ್ಡ್. ನೀವು ಒಂದೇ ದೇಹಕ್ಕೆ ಸೇರಿದವರು. ಹಾರ್ಟ್ ಶೇಪ್ ಬೇರೆ, ಲಿವರ್ ಶೇಪ್ ಬೇರೆ, ಕೆಲಸನೂ ಬೇರೆ, ಮೆದುಳು ಅದರ ಕೆಲಸನೇ ಬೇರೆ. ಅಲ್ಲೆಲೂಯ. ಯಾರು ಓದಿತು? ಡೋಂಟ್ ಮೇಕ್ ನಾಯ್ಸ್. ಅಲ್ಲೆಲೂಯ. ಪ್ರೈಸ್ ದ ಲಾರ್ಡ್. ಕಣ್ಣು ಕೆಲಸ ಬೇರೆ, ಮೂಗು ಕೆಲಸ ಬೇರೆ. ಅದಕ್ಕೋಸ್ಕರ ಕಣ್ಣಿಗೂ ಕಿವಿಗೂ ಬರೀ ಜಗಳನೇ ಯಾವಾಗಲೂ ಅಲ್ವಾ? ಇಲ್ಲ. ಐಕ್ಯತೆಯಿಂದ ಹೇಗಿದೆ ಒಂದು ದೇಹ, ನೀವು ಕೂಡ ಒಂದೇ ದೇಹವಾಗಿದ್ದೀರಿ. ಹಾರ್ಟ್ ಲಿವರ್ನ ಒಪ್ಕೊಳ್ಳೇಬೇಕು, ಲಿವರ್ ಲಂಗ್ಸ್ನ ಒಪ್ಕೊಳ್ಳೇಬೇಕು, ಕಿವಿ ಕಣ್ಣನ್ನು ಒಪ್ಕೊಳ್ಳೇಬೇಕು. ಏನು ಹೇಳ್ತಾ ಇದ್ದೀರಾ? ಎಲ್ಲ ಸರಿ ಪಾಸ್ಟರ್, ಇದನ್ನು ಹೆಂಗೆ ಮಾಡೋದು? ಮಾಡಲೇಬೇಕು. ಇದನ್ನ ಅರ್ಥ ಮಾಡ್ಕೊಂಡು ಹಂಗೆ ಮಾಡಲೇಬೇಕು, ಒಪ್ಕೊಳ್ಳೇಬೇಕು. ಅಲ್ಲೆಲೂಯ. ನಮ್ಮ ಹೊಟ್ಟೆ ಅಲ್ಲಿ ಏನೇನಿದೆ ಅಲ್ವಾ, ಬಾಡಿ ಈಸ್ ಇನ್ಸೈಡ್. ಸೊ ಬಟ್ ದೇ ಆರ್ ವೆರಿ ಮಚ್ ಕೋಆಪರೇಟಿವ್. ಅಲ್ಲೆಲೂಯ. ಅವರ ಅನ್ಯೋನ್ಯತೆಯನ್ನು ಅನುಸರಿಸುವುದರಿಂದ ನಾವು ಚೆನ್ನಾಗಿದ್ದೇವೆ. ಅಲ್ಲೆಲೂಯ. ನೀವು ಕೂಡ ಒಂದೇ ದೇಹವಾಗಿದ್ದೀರಾ, ಒಬ್ಬನೇ ಆತ್ಮನನ್ನು ಹೊಂದಿದ್ದೀರಾ. ಕೆಲವರಿಗೆ ನನಗೆ ಸ್ವಲ್ಪ ಹೈ ಆತ್ಮ, ಇತರರಿಗೆ ಡೌನ್ ಆತ್ಮ ಅಂತ. ಈ ವಾಕ್ಯವನ್ನು ತಗೊಂಡು ಹೊಡಿಬೇಕು ಅವರು. ಕ್ರೈಸ್ತ ಸಭೆಯಲ್ಲಿ ಬೇರೆ ಬೇರೆ ಆತ್ಮ ಇದೆಯಾ? ಯಾರು ಹೇಳಿದ್ದು ಅವರಿಗೆ ಅಂಥದ್ದು ಅಂತ? ಒಂದೇ ಆತ್ಮ ಇರುವಾಗ ಐಕ್ಯತೆ ಆಗಲೇಬೇಕು. ಐಕ್ಯತೆ ಮಾತ್ರವೇ ಸಾಧ್ಯ. ಐಕ್ಯತೆ ಇಲ್ಲ ಎಂಬುದಾಗ ನಾನು ಬೇರೆ ಯಾರೋ ವ್ಯಕ್ತಿ ಅಂತ ಹಿಂಗೆ ಅಂದ್ಕೊಂಡಿದ್ರೆ ಇಟ್ ಈಸ್ ರಾಂಗ್ ಸ್ಪಿರಿಟ್. ತಪ್ಪಾದ ಆತ್ಮವಾಗಿದೆ, ಅನ್ಯ ಆತ್ಮವಾಗಿದೆ ಎಂಬುದನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ. ನಿನಗೂ ಸಾಂಬಾರು ನನಗೂ ಸಾಂಬಾರು ನಾನು ಒಪ್ಕೊಳ್ಳಲ್ಲ. ನಿನಗೂ ಉಪ್ಪಿಟ್ಟು ನನಗೂ ಉಪ್ಪಿಟ್ಟು ನಾನು ಒಪ್ಕೊಳ್ಳಲ್ಲ. ನೀನು ಉಪ್ಪಿಟ್ಟು ತಿನ್ನೋದು ನನಗೆ ಬಿರಿಯಾನಿ ಆಗಿ ನೋ. ಐಕ್ಯತೆ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಯು ಸಿ, ಹಲ್ಲೆಲೂಯಾ, ಸ್ತೋತ್ರ. ಒಂದೇ ಪದವಿಯನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಇಲ್ಲೇ ಅನ್ಯೋನ್ಯತೆ ಇಲ್ಲ ಅಂತ ಹೇಳಿದ್ರೆ ಇಂಥ ವ್ಯಕ್ತಿಯನ್ನು ಪರಲೋಕಕ್ಕೆ ಬಿಟ್ಟರೆ ಏನಾಗ್ತದೆ? ಅದಕ್ಕೆ ಪ್ರೇಯರ್ ಮಾಡಿರಿ, ಸ್ವಾಮಿ ಈ ಐಕ್ಯತೆ ಅನ್ಯೋನ್ಯತೆಗೆ ಒಪ್ಕೊಳ್ಳದೆ ಇರುವಂಥವ್ರನ್ನು ಪರಲೋಕದಲ್ಲಿ ಸೇರಿಸ್ಬೇಡಪ್ಪ ಸರ್. ಅವರೆಲ್ಲ ಇಲ್ಲೇ ಬದುಕೊಂಡಿರಲಿ ಅಂತ ನಮ್ಗೆ ಅನ್ನಿಸ್ಬೋದು. ಬಟ್ ಯು ಸಿ, ದೇವರು ನಮ್ಮನ್ನು ಅನ್ಯೋನ್ಯತೆಗೋಸ್ಕರ ಆತ ನಮ್ಮನ್ನು ಕರೆದಿದ್ದಾನೆ. ನಿಮ್ಮೆಲ್ಲರಿಗೂ ಒಬ್ಬನೇ ಕರ್ತನು, ಭರವಸೆ ಒಂದೇ. ಒನ್ ಹೋಪ್, ಒನ್ ಲಾರ್ಡ್ ವಿ ಹ್ಯಾವ್, ಆ್ಯಂಡ್ ದೀಕ್ಷಾ ಸ್ನಾನ ಒಂದೇ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಒಂದೇ ನಂಬಿಕೆ. ಆ್ಯಂಡ್ ನೋಡಿ, ಎಲ್ಲರಿಗೂ ತಂದೆಯಾಗಿರುವ ದೇವರು ಒಬ್ಬನೇ. ಹೀಗಿರುವಾಗ ದೇರ್ ಶುಡ್ ಬಿ ಯೂನಿಟಿ. ಹೇಳಿ, ಒಬ್ಬನೇ ದೇವರಿರುವಾಗ ಐಕ್ಯತೆ ಇರಬೇಕಾಗಿದೆ. ಸ್ವಲ್ಪ ಮೆಲ್ಲಿಗೆ ಹೇಳಿ, ಕಟ್ಟಿಯಾಗಿ ಹೇಳ್ರಿ. ಬೇರೆ ಬೇರೆ ಎಷ್ಟೆಷ್ಟೋ ದೇವರುಗಳಿದ್ದರೆ ವಿಭಿನ್ನತೆಗೆ ಚಾನ್ಸ್ ಇದೆ ಅಂತ ಹೇಳ್ಬೋದಾಗಿದೆ. ಬಟ್ ನಮಗಿರುವಂಥದ್ದು ಒಬ್ಬನೇ ದೇವನಾಗಿದ್ದಾನೆ. ಹಲ್ಲೆಲೂಯಾ. ಹಾಗಾಗಿ ಕ್ರೈಸ್ತರು ಒಬ್ಬನೇ ದೇವನನ್ನು, ಒಬ್ಬನೇ ಆಗಿರುವ ಆತನನ್ನು ನಾವು ಏನು ಮಾಡ್ತಿದ್ದೇವೆ? ಆರಾಧಿಸುವಂಥವರಾಗಿದ್ದೇವೆ. ಆತನು ಒಬ್ಬನೇ ಆಗಿದ್ದುಕೊಂಡು ಏನಾಗಿದ್ದಾನೆ? ಆತನು ಒಬ್ಬನೇ. ಆತನು ಎಲ್ಲರ ಮೇಲಿರುವವನಾಗಿದ್ದಾನೆ. ಈ ಸುಪ್ರೀಂ. ಆತನು ಎಲ್ಲವನ್ನ ನಡೆಸುವಂಥವನಾಗಿದ್ದಾನೆ. ಹಲ್ಲೆಲೂಯ. ಎಲ್ಲರ ಮುಖಾಂತರ ಕಾರ್ಯ ನಡೆಸುವಂಥವನಾಗಿದ್ದಾನೆ. ಆತನು ಎಲ್ಲರಲ್ಲಿಯೂ ವಾಸಿಸುವಂಥವನಾಗಿದ್ದಾನೆ ಅಂತ ಮೇಲೆ
ಐಕ್ಯತೆ ಅನ್ಯೋನ್ಯತೆ ಸಾಧ್ಯವಿದೆ ಎಂಬುದನ್ನು ಪೌಲನು ಸಭೆಗೆ ತೋರಿಸ್ತಾ ಇದ್ದಾನೆ. ಆತನು ನಿಮ್ಮನ್ನು ತನ್ನ ಮಂದಿರವಾಗಿಸ್ಕೊಂಡಿದ್ದಾನೆ. ನೀವು ದೇವರ ವಾಸಸ್ಥಾನವಾಗಿದ್ದೀರಾ. ಎಫೆಸದವರಿಗೆ 2:22 ಓದುವಾಗ, ಎಫಿಷಿಯನ್ಸ್ ಚಾಪ್ಟರ್ 2 ವರ್ಸಸ್ 22 ಓದುವಾಗ, ಆತನಲ್ಲಿ ನೀವು ಸಹ ಪವಿತ್ರಾತ್ಮನ ಮೂಲಕವಾಗಿ ದೇವರಿಗೆ ನಿವಾಸ ಸ್ಥಾನವಾಗುವುದಕ್ಕಾಗಿ ನಮ್ಮ ಸಂಗಡ ಕಟ್ಟಲ್ಪಟ್ಟುತ್ತಾ ಇದ್ದೀರಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆಮೆನ್. ಭಾಳ ಕಾನ್ಫಿಡೆಂಟಾಗಿ ಕರೆಕ್ಟಾಗಿ ಓದಬೇಕು, ಡೌಟ್ನಲ್ಲಿ ಅಲ್ಲ. ಸರಿ ಓದ್ರಿ. ಆತನಲ್ಲಿ ನೀವು ಸಹ ಪವಿತ್ರಾತ್ಮನ ಮೂಲಕವಾಗಿ ದೇವರಿಗೆ ನಿವಾಸ ಸ್ಥಾನವಾಗುವುದಕ್ಕಾಗಿ ನಮ್ಮ ಸಂಗಡ ಕಟ್ಟಲ್ಪಡುತ್ತಾ ಇದ್ದೀರಿ. ಹಲ್ಲೆಲೂಯಾ, ಪ್ರೈಸಿಂಗ್ ಆಫ್ ದ ಲಾರ್ಡ್. ಆಮೆನ್. ಅಂಡ್ ಯು ಸಿ, ಸ್ತೋತ್ರ, ಥ್ಯಾಂಕ್ ಯು ಜೀಸಸ್. ಹೀಗಾಗಿ ನಾವು ದೇವರ ಮಂದಿರವಾಗಿ, ದೇವರ ವಾಸಸ್ಥಾನವಾಗಿರುವಾಗ ವಿಭಿನ್ನತೆಗೆ ಅವಕಾಶ ಕೊಡಲಿಕ್ಕೆ ಹೋಗಬಾರ್ದು. ಕಿಟಕಿಯ ರೂಪ ಬೇರೆ, ಬಾಗಿಲಿನ ರೂಪ ಬೇರೆ, ಬಟ್ ಎಲ್ಲವೂ ಕೂಡ ಒಂದೇ ಮನೆಯಾಗಿರಬೇಕು. ಪಕ್ಕದಲ್ಲಿ ಹಿಂದೆ ಮುಂದೆ ನೋಡಿ ಹೇಳಿ, ನಾವು ಒಂದಾಗಿರಬೇಕು. ಯಾರಾದರೂ ಹಂಗೆ ಹೋದ್ರೆ ತಕ್ಷಣ ನೀವು ನಾವು ಒಂದಾಗಿರಬೇಕು, ಎಚ್ಚರವಾಗಿರ್ರಿ ಅಂತ ಹೇಳಿ. ಅಲ್ಲೆಲ್ಲೂಯ್ಯ. ಎರಡನೇದಾಗಿ ನೋಡಿ, ನಾವು ಏನು ನೋಡಿದ್ದೇವೆ, ನಾವು ನಮ್ಮ ಕರೆಯುವಿಕೆಗೆ ಯೋಗ್ಯರಾಗಿ ನಡೆದುಕೊಳ್ಬೇಕು ಅಂದರೆ ನಾವು ಐಕ್ಯತೆ ಉಳ್ಳವರಾಗಿರಬೇಕು. ಎರಡನೇದು, ಎಫೆಸದವರಿಗೆ 4ನೇ ಅಧ್ಯಾಯ 7-16 ನೋಡಬೇಕಾದ್ರೆ, ದೇವರು ತನ್ನ ಜನರಿಗೆ ಕೊಟ್ಟಿರುವಂತಹ ಈ ಅದ್ಭುತವಾದ ಪ್ರಾವಿಷನ್, ದೇವರು ತನ್ನ ಕರೆಯುವಿಕೆ ನಿಮಿತ್ತವಾಗಿ ದೇವರ ಜನರಿಗೆ ಏನೆಲ್ಲ ಕೊಟ್ಟಿದ್ದಾನೆ ಎಂಬುದನ್ನೆಲ್ಲ ತೋರಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ನೋಡಿ, 7ನೇ ವಾಕ್ಯವು ಹೀಗೆ ಹೇಳ್ತದೆ, ಆದರೆ ಕ್ರಿಸ್ತನು ನಮ್ಮಲ್ಲಿ ಒಬ್ಬೊಬ್ಬನಿಗೆ ಅನುಗ್ರಹಿಸಿದ ಪ್ರಕಾರವೇ ಅವನವನಿಗೆ ಕೃಪಾವರವು ದೊರಕಿದೆ. ಎಲ್ಲರ ಕಟ್ಟೆಗಳ ದೇವರು ನನ್ನನ್ನು ಕರೆದಿದ್ದಾನೆ, ಆದುದರಿಂದ ನನಗೆ ಕೃಪಾವರವನ್ನು ಕೊಟ್ಟಿದ್ದಾನೆ. ಒಂದು ಭಾನುವಾರ ಬಿಡದೆ ಎಲ್ಲ ಭಾನುವಾರ ಚರ್ಚೆಗೆ ಬನ್ನಿರಿ, ನಿಮ್ಗೆ ಅವಾಗಲೇ ಅರ್ಥ ಆಗೋದಿಲ್ಲ. ಯಾವತ್ತೋ ಒಂದು ದಿವಸ ಬಂದ್ಬಿಟ್ಟು ಏನೋ ಹೇಳ್ತಾವ್ರೆ ಪಾಸ್ಟ್ರು, ನಾವಿನ್ನೂ 6 ಗಂಟೆಲಿ ಇದ್ದೀವಿ, ಫಾಸ್ಟ್ ಆಗಲಿ 10 ಗಂಟೆಲಿ ಇದ್ದಾರೆ ಅಂತ ಅನಿಸ್ತದೆ. ಯು ಡೋಂಟ್ ಮಿಸ್ ದ ಚರ್ಚ್. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಆಮೆನ್. ಯು ಸಿ, ದೇವರು ನಮಗೆ ಏನು ಕೊಟ್ಟಿದ್ದಾನೆ? ಕೃಪಾವರವನ್ನು ಕೊಟ್ಟಿದ್ದಾನೆ. And God's ample provision to His people. Praise the Lord. He has given them the grace. ಯಾಕೆ? ಅವರು ಸ್ವಸ್ಥತೆ ಉಳ್ಳವರಾಗಿರುವಂತೆ. ಆಮೆನ್. ಇಲ್ಲಿ ನಂಬಿಕೆಯಲ್ಲಿ ಸ್ವಸ್ಥತೆ, ಜೀವನದಲ್ಲಿ ಉಪದೇಶದಲ್ಲಿ ನಾವು ಅನ್ಯೋನ್ಯವಾಗಿರುವಂತೆ ಸ್ವಸ್ಥತೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನೋಡಿ, ಆರೋಗ್ಯ ಚೆನ್ನಾಗಿರುವಾಗ ನಾವು ಒಳ್ಳೊಳ್ಳೆ ಆಹಾರಗಳು ಎಲ್ಲವನ್ನು ಕೂಡ ತಿನ್ಬೋದಾಗಿದೆ. ಆರೋಗ್ಯ ಸರಿಗಿಲ್ಲ ಅಂತ ಹೇಳಿದ್ರೆ ಎಲ್ಲ ತಿನ್ನೋಕ್ಕಾಗೋದಿಲ್ಲ. ಡಾಕ್ಟ್ರ್ ಹೇಳ್ತಾರೆ ರಸ, ತಿಳಿ ಸಾರು ಇವೆಲ್ಲ ಹೇಳ್ತಾರೆ, ಅದು ಹೇಳ್ತಾರೆ ತಿಳಿ ಸಾರು, ಆಮೇಲೆ ಇನ್ನಿನ್ನು ರವೆ ಗಂಜಿ, ಅದು ಹೇಳ್ತಾರೆ ರವೆ ಗಂಜಿ. ಮುಂಚೆ ಎಲ್ಲ ಬ್ರೆಡ್ಡು ಹಾಲು ಕುಡಿ, ಬ್ರೆಡ್ಡು ಹಾಲು ತಗೊಳ್ಳಿ ಅಂತ ಹೇಳ್ತಾಯಿದ್ರು. ಆಮೇಲೆ ಸ್ವಲ್ಪ ಆದಮೇಲೆ ತಿಳಿ ಸಾರು, ರಸ ಏನೆಲ್ಲ ತಿನ್ನಿ ಅಂತ. ಇವಾಗೇನು ಮೊಸರನ್ನ ಹೇಳ್ತಾರ? ಓಕೆ,
ಯಾಕೆ ಕೆಲವರು ಹಾಗೆ ಇದ್ದಾರೆ, ನಮಗೆ ಓನ್ಲಿ ತಿಳಿ ಸಾರು, ನಮಗೆ ಮೊಸರನ್ನ ಮಾತ್ರ ಕೊಡಿ, ನಮಗೆ ಇದೆಲ್ಲ ಕೊಡಕ್ಕೆ ಹೋಗಬೇಡಿ, ಸರಿ ಇಲ್ಲ, ನಿನ್ನ ನಂಬಿಕೆ ಸರಿ ಇಲ್ಲ. ನಿನ್ನ ನಂಬಿಕೆ ಸ್ವಸ್ಥವಾಗಿದ್ದರೆ, ನಿನಗೆ ನೀನು ಸ್ವಸ್ಥವಾದ ಬೋಧನೆಯನ್ನು ಅಪೇಕ್ಷಿಸುವಂಥ, ಸ್ವೀಕರಿಸುವಂಥ ಹಸಿವುಳ್ಳ ವ್ಯಕ್ತಿಯಾಗಿದ್ದರೆ ನಿನಗೆ ದೇವರು ಅದನ್ನು ಕೊಡುವಂಥವನಾಗಿದ್ದಾನೆ. ಹಲ್ಲೆಲೂಯಾ. ನಂಬಿಕೆಯಲ್ಲಿ ಆ್ಯಂಡ್ ಅನ್ಯೋನ್ಯತೆಯಲ್ಲಿ ಸ್ವಸ್ಥತೆ ಮಾತ್ರವಲ್ಲ, ನಾವು ವಿಭಿನ್ನವಾದ ಬೇರೆ ಬೇರೆ ಉಪದೇಶಗಳಿಂದ ನಾವು ಕೊಂಡೊಯ್ಯಲ್ಪಡದಂತೆ ನಾವು ಸ್ವಸ್ಥರಾಗಿರಲಿಕ್ಕಾಗಿ ದೇವರು ನಮಗೆ ಕೃಪಾವರವನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೋಡಿ, 7ನೇ ವಾಕ್ಯ ಹೇಳ್ತದೆ, ನಿಮ್ಮಲ್ಲಿ ಒಬ್ಬೊಬ್ಬನಿಗೆ ಕ್ರಿಸ್ತನು ಕೊಟ್ಟಿರುವ ಪ್ರಕಾರ ಕೃಪಾವರವು ನಿಮಗೆ ಸಿಕ್ಕಿದೆ ಎಂಬುದಾಗಿ. ನಿಮ್ಮಲ್ಲಿ ಒಬ್ಬೊಬ್ಬನಿಗೂ ಕೃಪಾವರ ಇದೆ. ಒಬ್ಬೊಬ್ಬನಿಗಂತ ಅರ್ಥ ಏನ್ರಿ? ನಿಮಗೆ ರೀ, ನಿಮ್ಮ ಒಬ್ಬೊಬ್ಬರಿಗೂ ಕೂಡ ದೇವರು ಕೃಪಾವರವನ್ನು ಕೊಟ್ಟಿದ್ದಾನೆ. 8ನೇ ವಾಕ್ಯದಲ್ಲಿ, ಆದುದರಿಂದ ಆತನು ಉನ್ನತ ಸ್ಥಾನಕ್ಕೆ ಏರಿದಾಗ ತಾನು ಜಯಿಸಿದ ಬಹುಜನರನ್ನು ಸೆರೆ ಹಿಡ್ಕೊಂಡು ಹೋಗಿ ಮನುಷ್ಯರಿಗೆ ದಾನಗಳನ್ನು ಮಾಡಿದನು ಎಂಬುದಾಗಿ ಪ್ರವಾದಿ ಹೇಳುತ್ತಾ ಇದ್ದಾನೆ. ಹಲ್ಲೆಲೂಯಾ. ಕ್ರಿಸ್ತನ ಉನ್ನತಕ್ಕೇರಿ ನಮಗೆ ವರಗಳನ್ನು ಕೊಂಡು ಬಂದಿದ್ದಾನೆ, ಕೃಪಾವರವನ್ನು ಕೊಂಡು ಬಂದಿದ್ದಾನೆ, ದೇವರಿಂದ ಪಡ್ಕೊಂಡು ಬಂದು ಕೊಟ್ಟಿದ್ದಾನೆ. ಆ್ಯಂಡ್ ಯು ಸಿ, ಹಲ್ಲೆಲೂಯಾ, ಸ್ತೋತ್ರ. 11ನೇ ವಾಕ್ಯದಿಂದ, ನಮ್ಗೆ ಸಮಯವಿಲ್ಲ, ನಾನು ಬೇಗನೆ ಇದು ಕೂಡ ಓದಲೇಬೇಕಾಗಿದೆ. ಆಮೇಲೆ 11ರಿಂದ ನಾವು ಓದಬೇಕಾದ್ರೆ, ಆತನು ಕೆಲವರನ್ನು ಅಪೊಸ್ತಲರನ್ನಾಗಿ, ಕೆಲವರನ್ನು ಪ್ರವಾದಿಗಳನ್ನಾಗಿ, ಕೆಲವರನ್ನು ಸುವಾರ್ತಿಕರನ್ನಾಗಿ, ಕೆಲವರನ್ನು ಸಭಾಪಾಲಕರನ್ನಾಗಿ, ಕೆಲವರನ್ನು ಉಪದೇಶಿಗಳನ್ನಾಗಿಯೂ ಆತನು ಅನುಗ್ರಹಿಸಿದ್ದಾನೆ. ನಾವೆಲ್ಲರೂ ನಂಬಿಕೆಯಿಂದಲೂ ದೇವಕುಮಾರನ ವಿಷಯವಾದ ಜ್ಞಾನದಿಂದಲೂ ಉಂಟಾಗುವ ಐಕ್ಯವನ್ನು ಹೊಂದಿ, ಹೇಳಿ, ಪವಿತ್ರಾತ್ಮನಿಂದ ಐಕ್ಯತೆ, ನಂಬಿಕೆಯಿಂದಲೂ ದೇವಕುಮಾರನ ವಿಷಯವಾದ ಜ್ಞಾನದಿಂದಲೂ ಉಂಟಾಗುವ ಐಕ್ಯತೆ. ಸೊ ಈ ಐಕ್ಯತೆ ನೀವು ಹೊಂದಿ ಪ್ರವೀಣತೆಗೆ ಬಂದವರಾಗಿ ಅಂದರೆ ಏನು? ಆ ಪ್ರವೀಣ್ ಅಂಕಲ್ ಇದ್ದಾರಲ್ಲ, ಅವರು ಅದಲ್ಲ, ಅಂದರೆ ವಾಟ್ ಇಸ್ ದಿಸ್? ಪ್ರವೀಣ ಅಂದರೆ ಏನು? ಪ್ರಬುದ್ಧತೆ, ಬೆಳವಣಿಗೆಗೆ ಬಂದವರಾಗಿ ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನು ಮುಟ್ಟುವ ತನಕ. ಸೊ ದೇವರು ನಿಮ್ಮನ್ನು ಯಾಕೆ ಕರೆದಿದ್ದಾನೆ? ಕ್ರಿಸ್ತನ ಪರಿಪೂರ್ಣತೆಯ ಪ್ರಮಾಣವನ್ನು ತಲುಪುವುದಕ್ಕೆ ನಿಮ್ಮನ್ನು ಕರೆದಿದ್ದಾನೆ. ನನ್ನ ಮಗನಾದ ಯೇಸು ಕ್ರಿಸ್ತನ ಪ್ರಮಾಣವನ್ನು, ಆ ಅಳತೆಯನ್ನು ನೀವು ಮುಟ್ಟಬೇಕು ಎಂಬುದಾಗಿ ಕ್ರಿಸ್ತನು ನಿಮ್ಮಲ್ಲಿ ಪ್ರತಿಯೊಬ್ಬರನ್ನು ಕೂಡ ದೇವರು ನಿಮ್ಮನ್ನು ಕರೆದಿದ್ದಾನೆ. ನೀವು ಕ್ರಿಸ್ತನ ಆ ಪ್ರಮಾಣವನ್ನು ಮುಟ್ಟುವ ತನಕ ಬೆಳಿಬೇಕಾಗಿದೆ. ನಿಮ್ಮ ಕರೆಯುವಿಕೆ ಏನು? ಪಕ್ಕ ನೋಡಿ, ಬೆಳೀರಿ, ಪ್ರಬುದ್ಧರಾಗಿರಿ, ಪ್ರವೀಣರಾಗಿರಿ. ಆ ಮುಖಕ್ಕೆ ಹೇಳ್ರಿ, ಆ ಮುಖ ನೋಡಿ ಹೇಳ್ರಿ, ಏನು? ಪ್ರವೀಣತೆಗೆ, ಪ್ರಬುದ್ಧತೆಗೆ, ಕ್ರಿಸ್ತನ ಪ್ರಮಾಣಕ್ಕೆ ಮುಟ್ಟುವ ತನಕ ಬೆಳೆಯಿರಿ. ಅದಕ್ಕೆ ದೇವ್ರು ನಿಮ್ಮನ್ನು ಕರೆದಿದ್ದಾನೆ. ನಾ ಬೆಳೆಯೋದಿಲ್ಲ, ನನಗೆ ಇದೆಲ್ಲ ಬೇಡ, ನನಗೆ ಅಳಸುಂಡೆಕಾಯಿ ಬೇಡ, ನನಗೆ ಏನಾಗೋದು ನುಂಗಿಕಾಯಿ ಬೇಡ, ನನಗೆ ಅದು ಬೇಡ ಅಂದರೆ ನಿಮ್ಮ ಮಕ್ಕಳಿಗೆ ಏನಂತ ಹೇಳ್ತೀರಾ? ಪರವಾಗಿಲ್ಲ ಬಿಡಪ್ಪ, ಏನು ಮಾಡೋದು ಅಂತ ಹೇಳ್ತೀರಾ? ಏನು ಹೇಳ್ತೀರಾ? ಮಾರ್ಕ್ಗಳು ಒಡೆದು ತಿನ್ನಿಸ್ಬೇಕು ಅಂತಾರೆ. ಯಾಕ್ರೆ ಅದು ಅಗತ್ಯ. ನಾವು ಯಾರನ್ನು ಬಿಡಂಗಿಲ್ಲ, ನೀವೆಲ್ಲರೂ ಕೂಡ ಬೆಳಿಲೇಬೇಕಾಗಿದೆ. ದೇವ್ರು ನಿಮ್ಮನ್ನು ಅದಕ್ಕೋಸ್ಕರ ಕರೆದಿದ್ದಾನೆ. ಅದಕ್ಕೆ ನಿಮಗೆ ಈ ಪ್ರಬೋಧನೆ ಕೊಡಲಾಗ್ತಾ ಇದೆ. ಹಲ್ಲೆಲೂಯಾ. ಅಂಡ್ ಯು ಸಿ ವಾಟ್? ದೇವ ಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕಾಗಿಯೂ, ಸಭೆಯ ಸೇವೆಗೋಸ್ಕರವೂ, ಕ್ರಿಸ್ತನ ದೇಹವು ಅಭಿವೃದ್ಧಿ ಆಗೋದಕ್ಕೋಸ್ಕರ ಆತನು ಇವರನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಸೊ ದೇವ ಜನರು ನಾವು ಯೋಗ್ಯ ಸ್ಥಿತಿಗೆ ಬರಬೇಕು.
ಸಭೆಯ ಸೇವೆಯನ್ನು ಮಾಡಬೇಕು. ಯಾರು 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 ಹೇಳ್ರಿ, ಟೀಚರ್ ಹೇಳ್ರಿ, ಯಾರು? ಪ್ರೈಸ್ ದಿ ಲಾರ್ಡ್. ನಮ್ಮಲ್ಲಿ ಪ್ರತಿಯೊಬ್ಬರು ಕೂಡ ಆ್ಯಂಡ್ ಕ್ರಿಸ್ತನ ದೇಹವು ಅಭಿವೃದ್ಧಿಯಾಗುವುದಕ್ಕೋಸ್ಕರ ದೇವರು ನಮ್ಮನ್ನು ಕರೆದಿದ್ದಾನೆ. ಹಲ್ಲೆಲೂಯಾ. God has called you for this purpose. ಆಮೆನ್. ಎಲ್ಲರೂ ಕೂಡ ಗಟ್ಟಿಯಾಗಿ ಕೈ ಚಾಪಳ ತಟ್ಟಿ ಥ್ಯಾಂಕ್ ಯು ಎಂಬುದಾಗಿ ಹೇಳ್ರಿ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಆಮೆನ್. ಪ್ರೈಸಿಂಗ್ ಆಫ್ ದ ಲಾರ್ಡ್. ಆ್ಯಂಡ್ ಯು ಸಿ, ನಾವು ಆಮೇನ್, ದೇವರು ನಮ್ಗೆ ಇದನ್ನೆಲ್ಲ ಯಾಕೆ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ 14ನೇ ವಾಕ್ಯ, ನೀವು ಇನ್ನು ಮೇಲೆ ಕೂಸುಗಳಾಗಿರಬಾರ್ದು. ಹುಟ್ಟದಾಗಿ ಕೂಸಾಗಿದ್ದರೆ ಭಾಳ ಸಂತೋಷ. ಹುಟ್ಟಿದಾಗ ಮೀಸೆಲ್ಲ ಬಳ್ಕೊಂಡು ಹಿಂಗೆ ಹುಟ್ಟಿದ್ರೆ ಒಂಥರ ಪರವಾಗಿಲ್ಲ. ಹುಟ್ಟಬೇಕಾದ್ರೆ ಕೂಸುಗಳಾಗಿ ಹುಟ್ಟ್ರಿ, ಹುಟ್ಟಿದ ಮೇಲೆ ಬೆಳೀರಿ. ನೀವು ಇನ್ನು ಮುಂದೆ ಕೂಸುಗಳಾಗಿರಬಾರ್ದು, ದುರ್ಜನರ ವಂಚನೆಗೂ ದುರ್ಬೋಧಕರ ಕುಯುಕ್ತಿಗೂ. ದುರ್ಜನರ ವಂಚನೆ, ಹಲ್ಲೆಲೂಯಾ. ಅವರು ವಂಚಿಸ್ತಾರೆ, ನೀವು ಎಚ್ಚರಿಕೆಯಿಂದ ಇರಲೇಬೇಕಾಗಿದೆ. ವಂಚಿಸುವಂಥವರು ಇರ್ತಾರೆ, ನೀವು ಎಚ್ಚರಿಕೆಯಿಂದ ಇರಬೇಕಾಗಿದೆ. ಹಲ್ಲೆಲೂಯಾ. ಆ್ಯಂಡ್ ದುರ್ಬೋಧಕರು, ಯಾರು? ದುರ್ಬೋಧಕರು ಇರ್ತಾರೆ, ವೇದಿಕೆಗಳಲ್ಲಿ ಕಾಣಿಸ್ಕೊಳ್ತಾರೆ, ಟಿ ವಿಗಳಲ್ಲಿ ಕಾಣಿಸ್ಕೊಳ್ತಾರೆ, ಯೂಟ್ಯೂಬಲ್ಲಿ ಕಾಣಿಸ್ಕೊಳ್ತಾರೆ. ದುರ್ಬೋಧಕರು, ಅಯ್ಯೋ ಬೋಧಕರು, ದುರ್ಬೋಧಕರು, ಎಚ್ಚರಿಕೆ ವಹಿಸ್ರಿ. ಅವರ ಕುಯುಕ್ತಿಗೂ ಒಳಬಿದ್ದು ನಾನಾ ಉಪದೇಶಗಳಿಂದ ಕಂಗೆಟ್ಟು. ಏನೋ ಈ ನಾನಾ ಉಪದೇಶಕ್ಕೆಲ್ಲ ಹೋಗ್ಬೇಡಿ. ಪಕ್ಕದಲ್ಲಿ ನೋಡಿ ಹೇಳ್ರಿ, ಒನ್ ಟೀಚಿಂಗ್. ಹಲ್ಲೆಲೂಯಾ. ಅಪೊಸ್ತಲರ ಬೋಧನೆ ಸಾಕು. ನಿಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಒಳ್ಳೇದು ಮಾಡದೇ ಇದ್ರೆ ಆ ಕೂಟಕ್ಕೆಲ್ಲ ಹೋಗಬೇಡಿ. ಹಲ್ಲೆಲೂಯಾ. ಸುಮ್ಮನೆ ಅರ್ಥ ಆಯ್ತು ನಾನು ಹೇಳ್ತಾರದೇನು ಅಂತ? ಅಯ್ಯೋ ಪಾಸ್ಟರ್ ಬೈತಾರೆ, ಬೈಲಿ. ನೀವು ನಿಮ್ಮ ಆಧ್ಯಾತ್ಮಿಕ ಜೀವನವನ್ನು ನೋಡ್ರಿ. ನಿಮ್ಮನ್ನು ಕೆಡಿಸ್ಕೊಳ್ಳಿಕ್ಕೆ ಯಾಕೆ ನೀವು ಅವಕಾಶ ಕೊಡ್ತೀರಾ? ದುರ್ಜನರ ವಂಚನೆಗೂ ದುರ್ಬೋಧಕರ ಕುಯುಕ್ತಿಗೂ ಒಳಬಿದ್ದು ನಾನಾ ಉಪದೇಶಗಳಿಂದ ಕಂಗೆಟ್ಟು ಗಾಳಿಯಿಂದ ಅತ್ತಿತ್ತ ನೂಕಿಸಿಕೊಂಡು ಹೋಗುವವರ ಹಾಗೆ ಇರಬಾರ್ದು. ಆ ನೂಕ್ತವ್ರ ಏನು ಮಾಡಲಿ, ನಾವು ನಮ್ಮ ಮುಂದೆ ಕಾಗೋಣ ಅಂತ ಹಂಗಿರಬಾರ್ದು. ನಿಮಗೆ ಸರಿಯಾದ ಉಪದೇಶ ಗೊತ್ತಿರಬೇಕು, ಅದನ್ನ ಹಿಡ್ಕೊಳ್ಳಿ, ಅದು ನಿಮ್ಗೆ ಒಳ್ಳೇದು ಮಾಡ್ತದೆ. ಹಲ್ಲೆಲೂಯಾ. ಆ್ಯಂಡ್ ಪ್ರೀತಿಯಿಂದ ಸತ್ಯವನ್ನು ಅನುಸರಿಸುತ್ತಾ ಬೆಳೆದು ಎಲ್ಲ ವಿಷಯಗಳಲ್ಲಿಯೂ ಕ್ರಿಸ್ತನ ಐಕ್ಯವನ್ನು ಹೊಂದುತ್ತಾ ಬರಬೇಕು. ಎಲ್ಲರ ಗಟ್ಟಿಯಾಗಿ ಹೇಳಿ, ಪ್ರೀತಿಯಿಂದ ಸತ್ಯವನ್ನೇ ಅನುಸರಿಸುತ್ತಾ ಬೆಳೆದು ಎಲ್ಲ ವಿಷಯಗಳಲ್ಲಿಯೂ ಕ್ರಿಸ್ತನ ಐಕ್ಯವನ್ನು ಹೊಂದುವುದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ. ಈ ಕರಿಬೇಕಿನಲ್ಲ ಬಿಟ್ಟು ಆಚೆ ಕಡೆ ಹೋಗಬೇಡಿ. ಆ್ಯಂಡ್ 16ನೇ ವಾಕ್ಯದಲ್ಲಿ ಆತನೇ ಶಿರಸ್ಸು, ದೇಹವೆಲ್ಲ ಆತನ ಅಧೀನದಲ್ಲಿದ್ದು ತನ್ನಲ್ಲಿರುವ ಎಲ್ಲ ನರಗಳಿಂದ ಬಿಗಿಯಾಗಿ ಜೋಡಿಸಲ್ಪಟ್ಟು ಪ್ರತಿ ಅಂಗದಿಂದ ಅದರದರ ಶಕ್ತಿಯ ಪ್ರಕಾರ ಸಹಾಯ ಹೊಂದಿ ಪ್ರೀತಿಯಿಂದ ಐಕ್ಯವಾಗಿದ್ದು ಕ್ಷೇಮಾಭಿವೃದ್ಧಿಯನ್ನು ಹೊಂದುತ್ತಾ. ಆಮೇನ್. ದೇಹ ಬೆಳೆಯುವ ಹಾಗೆ ನಿಮ್ಮ ಆಧ್ಯಾತ್ಮಿಕ ಜೀವನ ಬೆಳಿಬೇಕಾಗಿದೆ. ದೇವರಿಂದ ಕರೆಸಿಕೊಂಡವರು ಅಜ್ಞಾನಿಗಳ ದುರ್ನಡತೆಯನ್ನು ಬಿಟ್ಟು ಯೋಗ್ಯರಾಗಿ ನಡೆದುಕೊಳ್ಳಿರಿ ಎಂಬುದಾಗಿ ಇಲ್ಲಿ ಪೌಲನು ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೀವು ಕರೆಯಲ್ಪಟ್ಟ ಕರೆಯುವಿಕೆಗೆ ಯೋಗ್ಯರಾಗಿ ನಡೆದುಕೊಳ್ಳ್ರಿ. ನಾವೆಲ್ಲರೂ ಕೂಡ ಎದ್ದು ನಿಂತ್ಕೊಳ್ಳೋಣ ಪ್ರಾರ್ಥನೆಗಾಗಿ.
and God has called us, and we should walk worthy of our calling. Lord, we give you all praise this morning. Thank you, Jesus. Thank you, Jesus. ನೀನು ನಮ್ಮನ್ನು ಕರೆದಿದ್ದೀ ಸ್ವಾಮಿ. ಆ ಕರೆಯುವಿಕೆಗೆ ನಾವು ಯೋಗ್ಯರಾಗಿ ನಡೆದುಕೊಳ್ಬೇಕಾಗಿದೆ. ನಿನ್ನ ಸುವಾರ್ತೆ ನಮಗೆ ಕೊಂಡು ಬಂದಿರತಕ್ಕಂಥ ಎಲ್ಲ ಆಶೀರ್ವಾದಗಳು, ಎಲ್ಲ ಸೌಲಭ್ಯಗಳು, ಎಲ್ಲ ಸೌಭಾಗ್ಯಗಳನ್ನು ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್, ನಾವೇನು ಹೊಂದಿದ್ದೇವೆ ಅದಕ್ಕೆ ಯೋಗ್ಯರಾಗಿ ತಂದೆ ನಾವು ನಡೆದುಕೊಳ್ಬೇಕಾಗಿದೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ನಾವು ಐಕ್ಯತೆಯುಳ್ಳವರಾಗಿ ನಡೆದುಕೊಳ್ಬೇಕಾಗಿದೆ. ನಮಗೆ ದೇವರು ಕೊಟ್ಟಿರತಕ್ಕಂಥ ಈ ಕರೆಯುವಿಕೆಗಾಗಿ ಆತನು ಕೊಟ್ಟಿರುವಂತಹ ಎಲ್ಲ ಪ್ರಾವಿಷನ್ಸನ್ನು ಆಮೇಲೆ ನಾವು ಬಳಸಿ ನಾವು ಪ್ರಬುದ್ಧತೆಗೆ ಸಾಗಬೇಕಾಗಿದೆ. ನಾವು ಬೆಳೆಯಬೇಕಾಗಿದೆ. ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ತಂದೆ ನಾವುಗಳು ಬೆಳೆಯಬೇಕು, ನಾವು ಮುಂದಕ್ಕೆ ಸಾಗಬೇಕು. ದೇಹ ಬೆಳೆಯುವ ಹಾಗೆ ನಾವು ಬೆಳೆಯಬೇಕಾಗಿದೆ. ಅನ್ಯೋನ್ಯತೆಯಿಂದ ಒಗ್ಗಟ್ಟಾಗಿ ಸಮಗ್ರವಾದ ಬೆಳವಣಿಗೆ ಎಲ್ಲ ವಿಷಯದಲ್ಲಿಯೂ ಕೂಡ ನಾವು ಕ್ರಿಸ್ತನ ಪ್ರೀತಿಯಲ್ಲಿ ಬೆಳೆಯಬೇಕಾಗಿದೆ. ಹಲ್ಲೆಲೂಯಾ. ಓ, ಎಷ್ಟು ಮಂದಿಗೆ ಆಸಕ್ತಿ ಇದೆ, ಎಷ್ಟು ಮಂದಿಗೆ ಆಸಕ್ತಿ ಇದೆ, ಅಷ್ಟು ಮಂದಿ ಕೂಡ ಪ್ರಾರ್ಥನೆ ಮಾಡಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಓ ಜೀಸಸ್, ಜೀಸಸ್, ನಿಮ್ಮ ತೀರ್ಮಾನವನ್ನು ನೀವು ಈ ನಿಮಗೆ ದೇವರು ಕೊಟ್ಟಿರ್ತಕ್ಕಂಥ ಈ ಉಪದೇಶವೇನಿದೆ, ನೀವು ಅದಕ್ಕಾಗಿ ನೀವು ಏನು ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಎಂಬುದನ್ನು ಪ್ರಾರ್ಥನೆ ಮೂಲಕವಾಗಿ ಹೇಳಿ ದೇವರಿಗೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಟೆಲ್ ಹಿಮ್, ಥ್ಯಾಂಕ್ ಯು ಜೀಸಸ್, ಮೈಟಿ ಜೀಸಸ್. ರಬನಗಶಿಗದರಬನಬರಬ. ಹಾಲೆಲೂಯಾ, ಹಾಲೆಲೂಯಾ. ಯೆಸ್ ಲಾರ್ಡ್, ಯೆಸ್ ಲಾರ್ಡ್. ಓ, ನಮ್ಮ ಕರೆಯುವಿಕೆ ಹೀಗಿದೆ ಸ್ವಾಮಿ. ತಂದೆ, ನಾವುಗಳು ಅದಕ್ಕೆ ಅನುಗುಣವಾಗಿ ನಡೆದುಕೊಳ್ಳಬೇಕಾಗಿದೆಯಪ್ಪ. ಜೀಸಸ್, 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 ಜೀಸಸ್. ಮೈಟಿ ಗಾಡ್, ಮೈಟಿ ಗಾಡ್, ಮೈಟಿ ಗಾಡ್, ಮೈಟಿ ಗಾಡ್. ಜೀಸಸ್, 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 ಜೀಸಸ್. ರೋ ಬಾಗ ಶದರ ಬನ ಬರಬ ರೇ ಮಮ ಕದುರ ಬನ ಬರಬ. ದೇವರು ಕೊಡುವಂಥ ಎಲ್ಲ ಕೃಪಾವರಗಳು, ಸಂರಕ್ಷಣೆಯು ಈ ಕರೆಯುವಿಕೆಗಾಗಿ. This calling us come with all protection and blessings and grace for every individual. Hallelujah. Rebaga dorabana baraba. Hallelujah. Thank you Jesus. Thank you Jesus. ದೇವರು ನಿನ್ನನ್ನು ಕರೆದಿದ್ದಾನೆ. ಈ ನಂಬಿಕೆಯ ಓಟದಲ್ಲಿ, ಸ್ಪರ್ಧೆಯಲ್ಲಿ ನೀನು ಗೆಲ್ಲುವುದಕ್ಕಾಗಿ. ಯು ಮಸ್ಟ್ ವಿನ್. ನಿಮ್ಮಲ್ಲಿ ಪ್ರತಿಯೊಬ್ಬರು ಕೂಡ ಈ ಹೋರಾಟವನ್ನು ಗೆಲ್ಲಲೇಬೇಕಾಗಿದೆ. ಯಾವ ಹೋರಾಟ? ವಿಭಿನ್ನತೆಯು ಐಕ್ಯತೆಗೆ ವಿರುದ್ಧವಾಗಿ ಹೋರಾಡುವಂತಹ ಹೋರಾಟ. ದುರ್ಬೋಧನೆಗಳು, ನಿಜವಾದ ಸತ್ಯವಾದ ಬೋಧನೆಗೆ ವಿರುದ್ಧವಾಗಿ ಹೋರಾಡುವಂತಹ ಹೋರಾಟ. ವಂಚನೆಗಳು, ಕುಯುಕ್ತಿಗಳು, ಸತ್ಯಕ್ಕೆ ವಿರುದ್ಧವಾಗಿ ಹೋರಾಡುವ ಹೋರಾಟ ನೀನು ಗೆಲ್ಲಬೇಕಾಗಿದೆ. ಯು ಮಸ್ಟ್ ವಿನ್. ಅದಕ್ಕಾಗಿ ನಿನಗೆ ಸ್ವಸ್ಥವಾದ ಉಪದೇಶ, ಅದಕ್ಕಾಗಿ ನಿನಗೆ ಪವಿತ್ರಾತ್ಮನು, ಅದಕ್ಕಾಗಿ ನಿನಗೆ ಕೃಪಾ ವರಗಳು, ಅದಕ್ಕಾಗಿಯೇ ದೇವರು ನಿನಗೆ ಓ ಹಲ್ಲೆಲೂಯಾ ತನ್ನ ಆತ್ಮನನ್ನು ಕೊಟ್ಟಿದ್ದಾನೆ. ರೇ ಮಾಮ ಮಾಲ ಕಥರ ಭಾಗ್ಯ ಎಲ್ಲರೂ ಕೂಡ ಒಪ್ಪಿಸ್ಕೊಟ್ಟು ಕರವೆತ್ತಿ. ಥ್ಯಾಂಕ್ ಯು ಜೀಸಸ್. ಗಿವ್ ಯು ಪ್ರೈಸ್. ಜೀವನದ ಹೋರಾಟವ
ಶ್ರೇಷ್ಠವಾದ ನಿನ್ನ ಪ್ರೀತಿಯ ನೀಡುದೇವಾ, ಅಂಗೈಯಲ್ಲಿಟ್ಟುಕೊಂಡು ನನ್ನ ಆದರಿಸು ದೇವಾ, ಅತ್ಯಂತ ಶ್ರೇಷ್ಠವಾದ ನಿನ್ನ ಪ್ರೀತಿಯ ನೀಡುದೇವಾ. And Father God, we thank you for your great privileges in your calling to us. ನಿನ್ನ ಕರೆಯುವಿಕೆಯು ಹೊತ್ತು ತಂದಿರುವ ಎಲ್ಲ ಸೌಭಾಗ್ಯಕ್ಕಾಗಿ ಸ್ತೋತ್ರ. ಫಾರ್ ಆಲ್ ಪ್ರಿವಿಲೇಜಸ್, ಫಾರ್ ಆಲ್ ಬ್ಲೆಸ್ಸಿಂಗ್ಸ್. ತಂದೆ, ನಾವುಗಳು ನಿನ್ನ ಕರೆಯುವಿಕೆಯನ್ನು ಹೊಂದಿದವರಾಗಿ ನಿನ್ನಲ್ಲಿ ಬೆಳೆಯುವಂತ ಕೃಪೆ ಮಾಡು. ನಿನ್ನ ಪ್ರಮಾಣವನ್ನು ಮುಟ್ಟುವ ತನಕ ಬೆಳಿಬೇಕು ಸ್ವಾಮಿ. ಕ್ರಿಸ್ತನ ಹಾಗೆ ಆಗುವ ತನಕ ನಾವು ಬೆಳೆಯುತ್ತಲೇ ಇರಬೇಕಾಗಿದೆ ಸ್ವಾಮಿ. ತಂದೆಯ ಪುಟದಲ್ಲಿ ಭಾಗ್ಯದ ಪ್ರತಿಫಲವನ್ನು ಕೂಡ ಆಶೀರ್ವದಿಸು, ಬಲಗೊಳಿಸು. ನನಗೆ ಸಕಲ ಮಹಿಮೆ, ಸ್ತುತಿ, ಪ್ರಶಂಸೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸ್ತೀವಿ ತಂದೆಯೇ, ಆಮೆನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರ ಪವಿತ್ರ ನಾಮವನ್ನು ಕೀರ್ತಿಸ್ರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಸಕಲ ಉಪಕಾರಗಳನ್ನು ಎಂದಿಗೂ ಮರೆಯಬೇಡ. ಆಮೆನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆಯು, ಸಕಲ ಆಶೀರ್ವಾದಗಳು ನಮ್ಮೆಲ್ಲರ ಸಮಯದಿಂದ ಎಂದಿಗೂ ವಾಸವಾಗಿರಲಿ. God bless you.